ಕಾಳು ಜಾಸ್ತಿ, ರೊಕ್ಕ ಕಮ್ಮಿ ಅವಾಗ. ಮುಂಜಾನೆ ಚಾನ್ಸ್ ಹೋದ್ರೆ ಬರೀ 8 ಅಣಿ ಕೊಡೋದು ಕೂಲಿನ. 8 ಅಣಿ. ಈಗ ಬರೀ ಹಿಂಗೋಗಿ ಈಗ ಬಂದ್ರೆ 500 ರೂಪಾಯಿ ಕೇಳ್ತಾರೆ. ನಿಮ್ಮಂಥವ್ರು ಜನಕ್ಕೆ ತೋರಿಸ್ತೀವಿ ಅಲ್ಲ. ನೋಡಮ್ಮ, ಇವರೇ ಹಿಂಗೆ ಮಾಡವ್ರೆ, ನಿನಗೇನಾಗಿದೆಯಪ್ಪ ದುಡ್ಕೊಂಡು ತಿನ್ನು ಅಂತ ಹೇಳೋ ಕಾರ್ಯಕ್ರಮ. ಹೇಳ ಅದು ನನ್ನ ನಿನ್ನೇ ಇಟ್ಟು ಇನ್ನೂ ಒಂದೇಟು ದುಡ್ಕೊಂಡು ತಿನ್ಲಾರ ಬೇಡ್ಕೊಂಡು ಅವ್ನು ಕೊಡು ಇವನು ಕೊಡು, ಅವನ ಮನೆ ಮುರಿದು ಇವನ ಮನೆ ಮುರಿದೆ. ಇಂಥ ಬದುಕದ ನೋಡಿ ಈಗ. ಈಗ ಇಂಥ ಬದುಕದವ. ಅವಾಗ ಹಿರಿಯರ ಮೇಲೆ ದೊಡ್ಡವ್ರ ಮೇಲೆ ಸ್ವಲ್ಪ ಗೌರವ, ಅವ್ರದ್ದು ಸ್ವಲ್ಪ ಹೆದರಿಕೆ ಒಟ್ಟು ಇದು ಇರ್ತಿತ್ತು, ನಡೀತಿತ್ತು. ಈಗೇನಿಲ್ಲ, ಹಂಗೇನಿಲ್ಲ. ಈಗೇನೆಲ್ಲ ಈಗೇನು ಅವ್ರವ್ರೆ ಅವ್ರದ್ದು ಇದ್ದವ್ರು. ಕಾನೂನಿಗೆ ಬಂದತ್ತಂದ್ರೆ ಸರ್, ಈಗ ಕಾನೂನು ಗೊತ್ತಿಲ್ದಾಗ ಹೆದರಿಕೆಯಿಂದ ಜೀವನ ಮಾಡ್ತಿದ್ರು. ಕಾನೂನು ತಿಳ್ಕೊಂಬಿಟ್ರಲ್ಲ ಸರ್, ತಿಳ್ಕೊಂಡ್ಮೇಲೆ 5 ನಿಮಿಷ ಡೈವರ್ಸ್. ಯಾಕೆ ಹೆದರಕ್ಕನ ಒಟ್ಟಕ್ಕೆ ಬಂದ್ವಿ. ತುಂಬಿದ ಸಂಸಾರಗಳು ಹಾಳಾಗ್ತಿರೋದು ಇದರಿಂದಲೇ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಕೊಟ್ಟೂರಲ್ಲಿದ್ದೀನಿ ಗೆಳೆಯರೇ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ಅಂದರೆ ನಿಮಗೆ ಇನ್ನೊಂದು ಹೆಸರು, ಮಿರ್ಚಿಗೆ ಭಾಳ ಫೇಮಸ್. ಇಲ್ಲಿ ಈ ಸಣ್ಣ ಮಿರ್ಚಿ ಮಾಡ್ತಾರ್ರಿ, ಇಲ್ಲಿ ಅದ್ಭುತವಾಗಿರುತ್ತೆ. ಅದ್ರದ್ದೊಂದು ಕತೆ ತೊಗೊಂಡು ಬಂದಿದ್ದೀನಿ. ನಾನಿರ್ತಕ್ಕಂಥ ಜಾಗ RMC ಯಾರ್ಡು, ಒಂದು ಗಣೇಶನ ದೇವಸ್ಥಾನ ಇದೆ. ಆ ಗೇಟನಿಗೆ ಎದುರುಗಡೆ ಇರ್ತಕ್ಕಂಥದ್ದೇ ಒಂದು ಮುನಿ ಮಿರ್ಚಿ ಹೋಟೆಲ್ ಅಂಥೇಳಿ. ಮುನಿ ಮಿರ್ಚಿ ಹೋಟೆಲ್ಗೆ ಇತಿಹಾಸ ಇರ್ತಕ್ಕಂಥದ್ದು 40 ವರ್ಷ ಬರ್ತಿ. ಇದು ತನ್ನ ಸೇವೆಯನ್ನು ನಿರಂತರವಾಗಿ ಗ್ರಾಹಕರಿಗೆ ಸಲ್ಲಿಸ್ತಾ ಬಂದಿದೆ. ಇನ್ನೂ ವಿಶೇಷ ಏನು ಅಂತ ಹೇಳಿದರೆ, ಅಣ್ಣ ತಮ್ಮರು ತುಂಬು ಕುಟುಂಬ ಇವತ್ತು ಕೂಡ ಇದೇ ಹೋಟೆಲಲ್ಲಿ ಎಲ್ಲರೂ ಕೆಲಸ ಮಾಡ್ತಾರೆ. ಬನ್ನಿ, ಈ ಮುನಿ ಹೋಟೆಲಿನ ಮಿರ್ಚಿ ಕತೆಗೆ ತಮಗೆ ಸ್ವಾಗತ ಗೆಳೆಯರೆ, ಬನ್ನಿ. ನಮಸ್ತೆ ಸರ್. ನಿಮ್ಮ ಹೆಸರು? ಮಲ್ಲೇಶ್ ಅವರು. ಓಕೆ, ಹೇಳಿ, ನಿಮ್ಮ ಇತಿಹಾಸ ಹೇಳಕ್ ಬಂದಿದ್ದೀವಿ. ನಿಮ್ಮ ಅಂಗಡಿ ಇತಿಹಾಸ ಹೇಳಿ. ನಾವು 77ನೇ ಇಸವಿಯಿಂದ ಸ್ಟಾರ್ಟ್ ಮಾಡೀವಿ. ಮೊದಲನೇ ನಮ್ಮ ತಂದೆಯವರು ಮಾಡ್ತಿದ್ರು, ಅವ್ರು ತೀರ್ಕೊಂಡ ನಂತರ ನಾವು ಪ್ರಾರಂಭ ಮಾಡಿವಿ. ಅವ್ರು ಮುನಿ ಅಂದ್ರೆ ಅವರೇನಾ? ಮುನಿ ಅಂದ್ರೆ ನಮ್ಮ ತಮ್ಮವರು. ಅವ್ರ ಹೆಸರು ಮುನಿ ಅಂತ. ಫಸ್ಟಿಗೆ ಪಾನ್ ಶಾಪ್ ಇತ್ತು, ಅದೇ ಹೆಸರೇ ಇಟ್ಟಿದ್ವಿ, ಮುನಿ ಪಾನ್ ಶಾಪ್ ಅಂತ. ಅದು ಯಾವಾಗ ಅಂತ ತೆಗೆದ್ಮೇಲೆ ಮುನಿ ಮಿರ್ಚಿ ಸೆಂಟರ್ ಅಂತಂದೇಳಿ. ಯಾಕೆ ಪಾನ್ ಶಾಪ್ ತೆಗೆದ್ರಿ? ಯಾಕೆ ಮಿರ್ಚಿ ಮಾಡಿದ್ರಿ? ಅದು ಬರೀ ಉದ್ರಿ ಹೋಗ್ತದೆ. ಉದ್ರಿ ಹೋಗ್ತಾವು, ರೊಕ್ಕ ಕಲೆಕ್ಟ್ ಆಗ್ತಿದ್ದಿಲ್ಲ. ಉದ್ರಿ ಕಲೆಕ್ಟ್ ಆಗ್ತಿದ್ದಿಲ್ಲ. ಇದರಿಂದ ನಮ್ಮದು ಭಾಳ ಚೆನ್ನಾಗಿ ಕೈ ಇತ್ತು. ಮೊದಲಾಗ ನಮ್ಮ ಅಪ್ಪರು ಫೇಮಸ್ ಮಿರ್ಚಿ ಹಾಕೋದ್ರಾಗ. ಅವಾಗಲಿಂದ ನಾವು ತೀರ್ಕೊಂಡ್ಮೇಲೆ ನಾವು ಇದನ್ನ ಚಾಲು ಮಾಡ್ಬಿಟ್ಟು ತಗೋದು. ಈಗ ನಿಮ್ಮ ಅಪ್ಪವ್ರು ಮಿರ್ಚಿ ಮಾಡ್ತಿದ್ರು, ನೀವ್ಯಾಕೆ ಪಾನ್ ಶಾಪ್ ಮಾಡಿದ್ರಿ? ಅವರು ಬದುಕಿದ್ದಾಗ ಅವ್ರು ಕೆಲಸ ಮಾಡ್ತಿದ್ರು. ನಾವು ವಿದ್ಯಾಭ್ಯಾಸ ಮುಗಿಸಿ ಕೆಲಸ ಸಿಗಲ್ಲ, ನಲ್ಕ ಮಿರ್ಚಿ ಪಾನ್ ಶಾಪ್ ತೆಗೆದ್ವಿ. ಅವ್ರು ತೀರ್ಕೊಂಡ್ಮೇಲೆ ಮತ್ತೆ ನಾವು ಮಿರ್ಚಿ ಅಂಗಡಿ ಚಾಲು ಮಾಡಿದ್ವಿ. ಅವ್ರದ್ದು ಫೇಮಸ್ ಅಲ್ಲ, ಜನ ಅವರಿಂದ ಬರ್ತಾ ಇದ್ರು, ಅದನ್ನೇ ಕಂಟಿನ್ಯೂ ಮಾಡಿದ್ವಿ. ಏನು ಓದಿರಿ ನೀವು? ನಾವು JOC ಮಾಡಿದ್ವಿ. ಡಿಪ್ಲೊಮಾ ಮಾಡಿದ್ವಿ. ಮತ್ತೆ ನಮಗೆ ಕೆಲಸ ಸಿಗಲ್ಲ, ಇದನ್ನ ಮಾಡ್ಕೊಂತ ಮುಂದುವರಿಸಿ. ಏನ್ ಈಗಿನವ್ರಿಗೆ ಕೆಲಸ ಸಿಕ್ತಿಲ್ಲ? ನಿಮ್ಮವ್ರು ಅವಾಗಿನವ್ರಿಗೆ ಕೆಲಸ ಸಿಕ್ಕಿಲ್ವಾ ಸರ್ಕಾರದವ್ರು? ಮತ್ತೆ ಯಾರಿಗೆ ಕೆಲಸ ಕೊಟ್ಟರು ಅವ್ರು ಅಂತ? ಯಾರಿಗೆ ಕೊಟ್ಟಿಲ್ಲ. ಇದನ್ನ ಓದಿ ಇದೇ ಕೆಲಸ ಮಾಡಕತ್ತೀವಿ. ಅವ್ರ ತಮ್ಮಗಳು ಮಕ್ಕಳುಗಳು ಅವರು ವಿದ್ಯಾಭ್ಯಾಸ ಮಾಡಿ ಇದೇ ಕೆಲಸ ಅದ. ಓಕೆ, ಇರ್ಲಿ ಬಿಡ್ರಿ, ಸ್ವಂತ ಉದ್ಯೋಗ ಯಾವತ್ತು ಒಳ್ಳೇದು, ಹೌದಲ್ಲ? ಹೌದು. ನಿಮ್ದು ಭಯಂಕರ ರಶ್ ಇರುತ್ತಂತ ಮಧ್ಯಾಹ್ನ ಬಂದಿನಿ. ಸಾಯಂಕಾಲ ಇರುತ್ತೆ. ಬಿಸಿಲು ಇಳಿದ ಮೇಲೆ ಎಲ್ಲ ಚೇರ್ಗಳು ಹಾಕಿ ಎಲ್ಲ ಫುಲ್ ರಶ್ ಅಲ್ಲ. ಏನು ಇಲ್ಲಿ ಓಡಾಡಕ್ ಜಾಗ ಇರಲ್ಲ, ಹೊಡಕಷ್ಟ ಇರಲ್ಲ. ಜನ ನನಗೆ ಕೊಡು ಅಂತ. ಎಷ್ಟು ಜನ ಮಕ್ಕಳು ನೀವು ತಂದೆ ತಾಯಿಗೆ? ನನಗೆ ತಂದೆ ತಾಯಿಗೆ 4 ಮಂದಿ. ಅಕ್ಕರಿಬ್ಬರು ಹೋಗ್ಯಾರ, ನಾವಿಬ್ಬರು ಇಲ್ಲಿ ಕೆಲಸ ಮಾಡ್ತೀವಿ. ಹೌದಾ? ಯಾವ ಹಿಟ್ರಿ ಇದು? ಕಡಲೆಬೇಳೆ ಹಿಟ್ಟು. ಬಂದ್ರ? ಇಲ್ಲಿ ಬಂದ್ರು ನಮ್ಮರು.
ನಮಸ್ಕಾರ. ನೀವು ನಮಸ್ಕಾರ ಮಾಡಬಾರ್ದು, ಆಶೀರ್ವಾದ ಮಾಡಬೇಕು. ಹಾಂ, ಎಷ್ಟು ವಯಸ್ಸು ನಿಮಗೆ? 91. ಹಾಂ, ನಿಮ್ಮ ಮಕ್ಕಳದು ಕತೆ ಕೇಳ್ತಿದ್ದೆ ಇಷ್ಟೊತ್ತು. ಅಲ್ಲ ನನಗೇನು ಇಟ್ಟಲ್ಲ. ಅದು ಮೈಕು ನೀವು ಮಾತಾಡಿದ್ದು ಅಲ್ಲಿ ಕೇಳಿಸ್ತೈತಿ. ಅವ್ರು ಏನು ಹೇಳ್ತಾರೆ ಅಂತ ಕೇಳಿ. ಹಾಂ, ಗೊತ್ತಾಗಲ್ಲ. ಇರ್ಲಿ ಇರ್ಲಿ ಇರ್ಲಿ, ಹಂಗೆ ಇರ್ಲಿ ಹಂಗೆ ಇರ್ಲಿ. ಹಾಂ, ಏನು ಈ ವಯಸ್ಸಿನಾಗೂ ಕೆಲಸ ಮಾಡ್ತೀರಿ ಅಂತೆ? ಹಾಂ, ಮಾಡ್ಬೇಕು ಮತ್ತೆ. ಮಾಡ್ಬೇಕಾ? ಇಳಿದ್ರೆ ಅನ್ನ ಅರ್ಗದಲ್ಲ. ಅನ್ನ ಅರ್ಗೋದಿಲ್ಲ ಹೂವ. ಹಾಂ, ಉಂಡದ್ದು ಇಳಿದ್ರೆ ಬೇಸಾಗೋದಿಲ್ಲ. ಅಡ್ಡಾಡಬೇಕು, ಮಾಡಬೇಕು. ಹಾಂ, ನೀವೆಲ್ಲ ಏನು, ನಾವೆಲ್ಲ ಎಂತ ಬದುಕು ಮಾಡ್ತೀವಿ. ಹಾಂ, ಹೊಲ್ಗೊಳಗ ಹಾಂ, ಬಿತ್ತಕ್ಕೆ ಹೋಗೋದು, ಜೋಳ ಕೊಯ್ಯಕ್ಕೆ ಹೋಗೋದು, ಗದ್ದೆಗೆ ಮಾಡೋದು, ಹಾಂ, ಎಲ್ಲ ಮಾಡತ್ತಪ್ಪ ಯಪ್ಪ. ಹಾಂ. ಈಗಿನ ಏನು ಸರಿ ಇಲ್ಲ ಅಂತೀರಿ ಹುಡುಗರು? ಹಾಂ, ಈಗಿನವ್ರು ಗಟ್ಟಿಲ್ಲ ನಿಮ್ಮಷ್ಟು. ಗಡ ಅಡುಗೆ ಮಾಡಕ್ಕೆ ಬರ್ತಲ್ಲ. ಹಾಂ, ಹೌದಲ್ಲ? ಹಾಂ. ಅಲ್ಲ, ನಿಮ್ಮಂಗೆ ತಿಂದುಂಡು ಮಾಡೋಕ್ಕೂ ಬರೋದಿಲ್ಲ ಅವ್ರಿಗೆ. ಹೌದು, ಬರೋದು. ಯಾವ್ದ್ರಾಗೂ ಶಕ್ತಿ ಇಲ್ಲ. ಹೌದೌದು. ಹಾಂ, ಹೌದಪ್ಪ ಯಪ್ಪ. ಹಾಂ, ಏನ ಆಗಿನ ಮಂದಿ ಅಂತ ಮಂದಿ. ಈಗ ಹಾಂ, ಎಲ್ಲ ನಾಜುಕು ನಾಜೂಕು. ಹಾಂ, ನಾಜುಕಿನ ಮಂದಿ ಅಪ್ಪ. ಹಾಂ, ನಾವೆಲ್ಲ ಅವಾಗೆಲ್ಲ ಇನ್ನು ಮುಸ ಬಿಟ್ಕೊಂಡು ಹೋದ್ರೆ ನಮ್ಮ ಮನೆಗೆ ನಮ್ಮ ಮಾವರು ಬೈಯರು. ಹಾಂ, ಮುಸಕ್ಕೆ ತೆದಿ ಮ್ಯಾಗ ಅನ್ನೋರು. ಹಾಂ, ಈಗ ನೀವು ಬರೀ ಬತ್ತಲಿಲ್ಲ ಓಡಾಡಿ. ಹಾಂ, ಹೌದಲ್ಲ? ಖರೆ. ಹಾಂ, ಹಂಗೆ ಬೈಯರ್ ನಮ್ಮನ್ನ. ಯಾರು ಹೇಳ? ಈಗ ನಿಮ್ಮಂಗೆ ಹಿರಿಯರು ಇಲ್ಲಲ್ಲ. ಈಗ ಹಿರಿಯರ್ನ ಇಟ್ಕೊಂಡೇ ಇಲ್ಲ ಯಾರು. ಹಂಗೆ ಬೈಯರ್ ಅವಾಗ. ಹಾಂ, ಹೊರಕ್ಕೆ ಬಂದ್ರೆ ಎದಕ್ಕೆ ಬಂದು ಹೊರಕ್ಕೆ ಅನ್ನೋರು. ಹಾಂ, ಕುತ್ಕೊಳ್ಳಮ್ಮ ಇಲ್ಲಿದ್ರ. ಈಗ ಹಾಂ, 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 ಹ್ಞೂ, ಅಯ್ಯಪ್ಪ, ಹಾಂ, ಈಗ ಏನಾರ ಒಂದು ಅಂತಾರಪ್ಪ. ಹ್ಞೂ, ಹ್ಞೂ. ಯಾವರು? ನಾವು ಬೆಂಗಳೂರಿಗಿಂದ ಬಂದೀವಿ. ಯಾಕ? ನಿಮ್ಮ ಕತೆ ಕೇಳಕ್ಕೆ. ಹಾಂ, ಬೇಡಪ್ಪ ಯಪ್ಪ. ಹಾಂ, ಕೊಟ್ರ ಇನ್ನು ಕೇಳು, ಕೊಟ್ರ ಇನ್ನ. ಹಾಂ, ಹಾಂ, ಆತ ಏನಾರ ಹೊರಗೆ ಕೊಡ್ತಾನೆ. ಹಾಂ. ಹಾಂ, ಈಗ ಇಲ್ಲಿ ಕುಂತಿರಲ್ಲ, ನೀವು ಕೊಟ್ರಮ್ಮ, ನೀವೇ ಸಾಕು ನಮಗೆ, ನೀವೇ ವರ. ಬೇಡಪ್ಪ. ಹಾಂ, ಹತ್ಗಂತೂ ದೊಡ್ಡರು ಯಾರಲ್ಲ. ಯಾರಿಲ್ಲ. ಹಾಂ, ನಿಮ್ಮ ಜೀವನ ದೊಡ್ಡದು. ಅವಾಗ ನೀವು ಯಜಮಾನ್ರು ಮಿರ್ಚಿ ಹಾಕಿ ಇಡೀ ಜೀವನ ಎಲ್ಲ ಸಾಗಿಸಿದಾರಂತಲ್ಲ, ಹೆಂಗೆ ಅವಾಗಿನ ಕತೆ ಹೇಳ್ರಿ ನಮಗೆ. ಅವಾಗಿನ ಕತೆ ಅಂದ್ರೆ ಅವಾಗ ನೀರು ಇರ್ತಿದ್ದಿಲ್ಲ. ಹಾಂ, ಬಾವಿ ನೀರು ತಗೊಂಡು ಬಂದು ಮಾಡ್ತಿದ್ವಿ. ಹಾಂ, ಮತ್ತೆ ಹೋಟ್ಲು ಮಾಡಬೇಕು, ಮನೆಗೆ ಉಣ್ಣಕ್ಕೆ ಮಾಡ್ಕೊಂಡು ಉಣ್ಬೇಕು, ಹಾಂ, ಬಟ್ಟೆ ಒಕ್ಕಂಬರ ಕಾಳಕ್ಕೆ ಹೋಗ್ಬೇಕು. ಹಾಂ. ಅವಾಗ ನಾವು ಹೂವ. ಹಾಂ, ಹೆಂಗೆ ಇಷ್ಟು ಕೆಲಸ ಮಾಡ್ತಿದ್ರಿ. ಎಷ್ಟು ಕೆಲಸ ಮಾಡ್ಕೊಂಡು ಅಂಗಡಿ ಬರ್ತಿದ್ವಿ. ಹಾಂ, ಮನ್ಯಾಗ ಮತ್ತೆ ನಾಲ್ವರು ಉಣ್ಣಾರು ಹಾಂ, ಅಡುಗೆ ಎಲ್ಲರಿಗೆ ಮಾಡ್ಕೊಂಡು ಉಂಡು ಬರ್ತಿದ್ವಿ. ಮನೇನ ಕೆಲಸ ಮಾಡಿ ಮತ್ತೆ ಇದನ್ನು ಮಾಡ್ತಿದ್ರಿ. ಹಾಂ, ಹ್ಞೂ, ವಾರಕ್ಕೆ 2 ಅಟ್ಟು 3 ಅಟ್ಟು ಆಳಕ್ಕೆ ಹೋಗಿ ಬಟ್ಟೆ ಒಕ್ಕಂಬರ್ತಿದ್ವಿ. ಹಾಂ, ಅವಾಗ ನೀರು ಇರ್ತಿರ್ತಿ, ಕೆರ್ಕೊಂಡು ನೀರು ತರ್ತಿದ್ವಿ. ಹ್ಞೂ, ಬಾವ್ಯಾಗ ಹ್ಞೂ, ಒಂದು ಡಬ್ಬಿ ಇಟ್ಟು ಕೊಡ್ಪಂಕ ನೀರು ಹಾಕ್ತಿದ್ವಿ. ಅವ ನೀರಿಂದ ಪಜಿತ್ ಇದ್ದದ್ದು. ಹ್ಞೂ, ಹ್ಞೂ ಹ್ಞೂ, ಹ್ಞೂ, ಹ್ಞೂ. ಇವಾಗ ಎಲ್ಲ ಸವಲತ್ತು ಐತಪ್ಪ. ಹಾಂ, ಎಲ್ಲ ಸವಲತ್ತು ಬಂದೆ ಸೋಮಾರಿ ಆದ್ವಿ ಏನೋ. ಹಾಂ, ಎಲ್ಲ ಸವಲತ್ತು ಬಂದೆ ಸೋಮಾರಿಗಳಾದ್ವಿ. ಹಾಂ, ಇನ್ನೊಂದೇಟು, ಹಾಂ, ಇನ್ನೂ ಒಂದೇಟು ಅಂದ. ಹಾಂ, ಕುಂತಲ್ಲೇ ಬಟ್ಟೆ ಒಗ್ಯಕ್ಕೆ, ಹಾಂ, ಕುಂತಲ್ಲೇ ಎಲ್ಲದಕ್ಕೂ ಬರ್ತಾರೆ. ಹಾಂ, ಹಾಂ, ಏನಿಲ್ಲಪ್ಪ. ಹಾಂ, ಅವಾಗೆಲ್ಲಪ್ಪ ಬಾವಿ ನೀರು ತರ್ಬೇಕು. ಯಾರು ಇಲ್ಲದ್ರ ಕಾಲು ಆಗ ಬಾವಿ ದಂಡಿಗೆ ಕಾಲು ಕೊಟ್ಟು ಹೇಳ್ಕೊಂತಿದ್ವಿ ನೀರು. ಹ್ಞೂ, ಅವಾಗ ಹ್ಞೂ. ಯಾವುದು ನಿಮ್ಮದು ತವ್ರ ಮನೆ? ಇದವರ ಇದವ್ರ ಇದ್ದೂರಾಗ ಕೊಟ್ಟಾರ ನಿಮ್ಮನ್ನ? ಇದ್ದೂರಾಗ ಮಾಡ್ಕೊಂಡಿವಿ, ಇದ್ದೂರಾಗ ಕೊಟ್ಟಿವಿ. ಓ, ಹಂಗ ಮನೆಯಾಗೆ ನಿಮ್ದು. ಎಷ್ಟು ವಯಸ್ಸು ನಿಮ್ಗೆ ಅವಾಗ? ಅವಾಗ 14 12.
ಹದಿನಾರು ವರ್ಷದಾಗ ಆಗೈತೆ ಬಜಿ 16 ವರ್ಷ. ಸಾಲಿಗೆ ಪಾಲಿಗೆ ಹೋಗಿರಿ? ಅವಾಗೆಲ್ಲಿ ಕಳ್ಸು ಹೋಗಿರಿ. ನಿಮ್ಮ ಯಜಮಾನ್ರ? ಅವರು ಹೋಗಿಲ್ಲ ಭಾಳ 2ನೇ ದಿನ ಕಲ್ತಂತೆ ಆಟ. ಹಾಂ ಅವೇನಾರು ಪಜಿತ್ತಮ್ಮ, ಹಾಂ ಅವಾಗ ಪಜಿತ್ತು, ಊಟ ಉಣ್ಣೋದು ಕಷ್ಟ ಅವಾಗ. ಹಾಂ ಕಾಳು ಜಾಸ್ತಿ, ರೊಕ್ಕ ಕಮ್ಮಿ ಅವಾಗ. ಹಾಂ ಮುಂಜಾನೆ ಚಾನ್ಸ್ಟಕ್ಕೆ ಹೋದ್ರೆ ಬರೀ 8 ಅಣಿ ಕೊಡೋದು ಹಾಂ ಕೂಲಿನ 8 ಅಣಿ. 8 ಅಣೆ. ಹಾಂ ಈಗ ಹಾಂ ಬರೀ ಹಿಂಗೆ ಹೋಗಿ ಬಂದ್ರೆ 500 ರೂಪಾಯಿ ಕೇಳ್ತಾರೆ. ಹಾಂ ಹೌದಾ? ಆದರೂ ಅಷ್ಟು ಮಕ್ಕಳನ್ನೆಲ್ಲ ಹೆಂಗೆ ಜೋಪಾನ ಮಾಡಿದ್ರಿ ಅದ್ರಾಗ ಅಂತ? ಹೆಂಗೆ ಮಾಡೀವಿ ನೋಡಪ್ಪ ನೀನು. ಮನ್ಯಾಗ ಆಕಳ ಕಟ್ಕೊಂಡಿದ್ವಿ, ಹಾಂ ಜವಾರಿ ಆಕಳ. ಹಾಂ ಅವು ಹಾಲು ಹಿಂಡವ ಉಣ್ಣೋರು. ಹಾಲು, ರೊಟ್ಟಿ, ಅನ್ನ, ಮೊಸರು ಹೆಂಗ ಮಾಡ್ತಿದ್ವಿ ಅವಾಗ. ಜೋಳ ಅಂದ್ರೆ ಅವಾಗ ಸೋಯಲ್ಲ. ಹೊಲಗಳಿಗೆ ಕೆಲಸಕ್ಕೆ ಹೋಗಿದ್ವಿ, 2 ಕೆಲಸ ಮಾಡ್ಯಾರ ಅವರು. ಆ ವಯಸ್ಸಿನಾಗ 2 ಸಲ ಬೆಳಿಗ್ಗೆ ಕೆಲಸ ಹೋಗೋದು, ಮಧ್ಯಾಹ್ನ ಬಂದು ತೊಗರಿ ಬಡಿಯಕ್ಕೆ ಹೋಗೋದು, ಈ ರೀತಿ ಕೆಲಸ ಮಾಡಿ ನಮಗೆ ಜೀವನ ಸಾಕ್ಷಿ. ಗದ್ದಿಗೆ ಹೋಗ್ತಿದ್ವಿ ಕೊಯ್ಯಕ್ಕೆ. ಕೊಯ್ಕೊಂಬಂದು ಊಟ ಮಾಡಿ ಮತ್ತೆ ನೆಲ್ ಬಡಿಯಕ್ಕೆ ಹೋಗ ಕಂಡಾಗ ಅದು 1 ರೂಪಾಯಿ. 1 ರೂಪಾಯಿ ಅವಾಗ ಇಲ್ಲ ಎಂತ ಬಾಳಿ ಮಾಡಿವಪ್ಪ ನಾವು. ಈಗ ಒಪ್ಪೋದ ಇಲ್ಲ, ಒಪ್ಪದಲ್ಲೀಗ. ಒಪ್ಪೋದಲ್ಲ. ನೀನೇನು ಮಾಡಿ ಹೋಗಂತ ಹೋಗ್ಬಿಡ ಅನ್ನೋದು ಸುಮ್ಮನೆ. ಇಷ್ಟು ಮಂದಿ 4 ಜಪಾನ ಮಾಡಿವ ಅಂದ್ರೆ ಮತ್ತೆ ಇವನು 4ನೇದು ಕಲ್ತಾನ 5ನೇ ಸಾಲಿಯಾಗ. ಹಾಂ 4ನೇತ್ತ ಇತ್ತ ಅವನು 2ನೇದು ಕಲ್ತ ಕೈ ಬಿಟ್ಟ. ಅದು ಅವರಪ್ಪ ಹೋಟ್ಲಾಗ ಚಾಕ್ರಿ ಮಾಡಕ್ಕೆ ಹೋಗೋದು. ಹಾಂ ಅದು 10 ರೂಪಾಯಿ. 10 ರೂಪಾಯಿ ತಿಂಗಳಿಗೆ? ವಾರಕ್ಕೆ ದಿನಕ್ಕೆ? ಹಾಂ ಅದು 10 ರೂಪಾಯಿ ತಂದು ಜೋಳ, ಅಕ್ಕಿ, ಎಣ್ಣೆ ಎಲ್ಲ ಬೇಕಲ್ಲಪ್ಪ ಮನೆ ಬಾಳಿಗೆ. ಅಲ್ಲ ದಿನ ತಿನ್ನಕ್ಕಾತು. ಏನಾರ ಹೊಸ ಅರ್ಬಿ ತಗೋಬೇಕು, ಹಬ್ಬ ಬಂತು ಏನಾರ ಮತ್ತೆ ನಾವು ಕೂಲಿ ಮಾಡಿದ್ದಿರ್ತದ್ದು. ಹಾಂ ಅವನು ಸೌದಿಕ್ಕೈತಿ. ಹಾಂ ಏನೇನು ಮಾಡಿರಿ ಹಬ್ಬಕ್ಕೆ ಅವಾಗ? ಅವಾಗ ಹಬ್ಬ ಮಾಡಕ್ಕಲ್ಲ. ಅವಾಗ ಏನಪ್ಪ ಹೋಳಿಗೆ, ಮಾದ್ಲಿ, ಗೋಧಿ ಹುಗ್ಗಿ ಇಂಥ ಮಾಡ್ತಿದ್ವಿ. ಈಗ ಲಡ್ಡು, ಮೈಸೂರು ಪಾಕು ಅಂತ ಮಾಡ್ತೀವಿ. ಅವಾಗ ಎಂಥ ಹೊಲ ಇದ್ದಿಲ್ಲ. ಮಾದ್ಲಿ, ಗೋಧಿ ಹುಗ್ಗಿ, ಹೋಳಿಗೆ ಮಾಡ್ತಿದ್ದ. ಏನು ಮಸ್ತಿರ ಈಗ ಬೇಡ. ಅಯ್ಯ ಯಾಕೆ ಹಿಂಗೆ ಹಿಂಗೆ ಮಾಡ್ತಾರೆ? ಯಾಕೆ ಹಿಂಗೆ ಕೇಳ್ತಾರೆ, ಸಂದರ್ಶನ ಮಾಡ್ತಾರೆ. ಏನು ಮಾಡ್ತೀಯಪ್ಪ? ಈಗ ನಿಮ್ದು ಐತಲ್ಲ ಬದುಕು, ನಮ್ಮದು ಒಂದಂಥ ಬದುಕು. ಹಾಂ ಹಾಂ ನಿಮ್ಮಂಥವ್ರು ಜನಕ್ಕೆ ತೋರಿಸ್ತೀವಿ. ಅಲ್ಲ ಹಾಂ ನೋಡಮ್ಮ ಇವರೇ ಹಿಂಗೆ ಮಾಡವ್ರೆ, ನಿನಗೇನಾಗಿದೆಯಪ್ಪ ದುಡ್ಕೊಂಡು ತಿನ್ನು ಅಂತ ಹೇಳೋ ಕಾರ್ಯಕ್ರಮ. ಹೇಳು ಅದನ್ನ ನಿನ್ನೇ ಇಟ್ಟು. ಹಾಂ ಇನ್ನೂ ಒಂದಿಟ್ಟು ಹಾಂ ದುಡ್ಕೊಂಡು ತಿನ್ಲಾರ ಬೇಡ್ಕೊಂಡು ಅವ್ನು ಕೊಡು ಇವನು ಕೊಡು. ಅವನ ಮನೆ ಮುರಿದು ಇವ್ನ ಮನೆ ಮುರಿದೆ. ಇಂಥ ಬದುಕದ ನೋಡಿ ಈಗ. ಈಗ ಇಂಥ ಬದುಕದವ. ದುಡಿಯೋದು ಗೊತ್ತಿಲ್ಲ, ಬರೀ ಪಾಲಿಸ್ ಮಾಡೋದ. ಪಾಲಿಸ್ ಮಾಡೋದು ತಿನ್ನೋದು ಎಲ್ಲ ನೋಡಿ ಸುಮ್ಮನೆ ನೋಡೋದು ಸುಮ್ಮನಿರೋದು. ನೀವು ಏನಾರು ಒಂದೇ ನಮಗೆ ಸಿಟ್ಟು ಮಾಡ್ತಾರೆ. ಅದಕ್ಕೆ ನಾನು ಏನನ್ನಕ್ಕೆ ಹೋದಲ್ಲ, ಸುಮ್ಮನೆ ದುಡ್ತೀನಿ. ಹೌದಲ್ಲ? ಮತ್ತೆ ನಿಮ್ಮ ಯಜಮಾನ್ರು ಹೆಂಗಿದ್ರು? ಯಾರು ಬೇಸಿದ್ರು ಅವ್ರಂಗಿದ್ರಾ? ಹಾಂ ಓಕೆ. ಮನೆಯಲ್ಲಿ ನಿಮ್ಮದು? ಮನೆಯಲ್ಲಿ ಮಾರ್ಕಂಡೇಶ್ವರ ದೇವಸ್ಥಾನ ಅಂತ ಬನಶಂಕರಿ ಗುಡಿ ಹತ್ರ ಬರೋದು. ಹಾಂ ಏನು ಇಬ್ಬರು ಈಗ ಒಂದೇ ಮನೆಯಾಗ ಇದ್ದಾರೆ ಅಣ್ಣ ತಮ್ಮ? ಹೌದ್ರಿ. ಹಾಂ ಹೆಂಗಾದ್ರ ಗುಟ್ಟು? ಏನು ಹೊಂದ್ಕೊಂಡು ಹೋಗೋದೇ ಗುಟ್ಟು. ಹೊಂದ್ಕೊಂಡು ಹೋಗೋದೇ. ಯಾವಾಗ ಒಂದ್ಸರಿ ಸಿಟ್ಟು ಬಂದಾಗ ಏನೋ ಒಂದು ಮಾತಾಡ್ತಿರ್ತೀವಿ. ಹಾಂ ನಾನು ಸುದರ್ಶನ್ ಜೀವನ ಮುಂದುವರಿಸ್ತೀವಿ. ಹೌದಾ? ಹಾಂ ಬಾಬಾ ಇದು ಒಗ್ಗಟ್ಟಿನ ಮೂಲ ಮಂತ್ರ. ಹಾಂ ಅಣ್ಣ ತಮ್ಮ ಏನೋ ಸರಿ ಇರ್ತೀರಿ, ಈ ಮದುವೆ ಆದಮೇಲೆ ಮತ್ತೆ ಬರ್ತಾರಲ್ಲ ಅವರು ಹೇಗೆ? ಅವ್ರನ್ನ ಅವ್ರ ಮಾತು ಕೇಳೋದಿಲ್ಲ, ನಮ್ದು ಏನದ ನಮ್ಮಿಬ್ಬರದ ಅವ್ರ ಮಾತು ಕೇಳೋದೇ ಇಲ್ವಾ? ಹೌದು. ಏನು ಸುಮ್ಮನೆ ಇರ್ತಾರೆ ಅವ್ರು ಕೇಳಿಲ್ಲ ಅಂದರೆ? ಕೇಳಿಲ್ಲ ಅಂದ್ರೆ ಇಲ್ಲಿ ನಡಿಬೇಕಲ್ಲ. ಹಾಂ ಏನು ಒಂದು ಮಾತಾಡ್ಸಿದ್ರೆ ಮತ್ತೆ ಸುದರ್ಶನ್ ಹೋಗ್ಬೇಕು. ತಾಳ್ಮೆ ಅಷ್ಟ. ಓಹೋ. ಮಕ್ಕಳೆಷ್ಟು ನಿಮಗೆ? ನಮಗೆ 3. ಹಾಂ ಒಬ್ಬರು ಬೆಂಗಳೂರಾಗ ಅದಲ್ಲ, ಬ್ಯಾಂಕ್ನಾಗ ಅದಲ್ಲ. ಹಾಂ ಇನ್ನೊಬ್ಬರು ಡಿಪ್ಲೊಮಾ ಮಾಡಿ ಇಲ್ಲಿ ಅದಲ್ಲ, ಪಾಸ್ ಆಗೈತಿ. ಒಂದು ವಿದ್ಯಾಭ್ಯಾಸ ಕಳಿಸ್ಕೊಟ್ಟು ಅವ್ರ ಮಗ ಇನ್ನೊಬ್ಬರು ಇಲ್ಲಿ ದಾವಣಗೆರೆಗೆ ಕೆಲಸ ಮಾಡ್ತಾರೆ. ಹಾಂ ಅವು ಮಕ್ಕಳೆಲ್ಲ ಮಾಡ್ತಾರೆ ಇರೋದ್ರಿಂದ ನೀವು ಬಿಟ್ಟಿಲ್ಲ? ಇಲ್ಲ.
ಏನು ಅವಾಗವಾಗ ಬಿಸಿ ಮಾಡಿಕೊಡ್ತೀರಾ? ಹೌದ್ರಿ, ನಾವು ಯಾವಾಗ ಬಂದಾಗ ಕೇಳಿದ್ರೆ ಮಾಡಿಕೊಡೋದು, ಮಾಡಿಡೋದೇ ಇಲ್ಲ. ಕೊಡೋದಿಲ್ಲ ನಮ್ಮಲ್ಲಿ ಬಿಸಿ ಬಿಸಿ ಯಾವುದೇ ಕಾರಣಕ್ಕೂ ಸ್ಟಾಕ್ ಇರೋ ಮೆಣಸಿನ ಇರೋದು, ಸ್ಟಾಕ್ ಇರೋ ಮೆಚ್ಚಿನೇ ಇಲ್ಲ. ಹಾಂ, ಗಿರಾಕಿ ಬಂದು ಕೇಳಿದಾಗ ನಾವು ಕೊಡೋದು. ಅದ್ಭುತ. ಹಾಂ, ಮೊದಲಿನಿಂದ ಇದೇ ಪದ್ಧತಿ. ಮತ್ತೇನೇನು ಮಾಡ್ತೀರಿ? ಮಸಾಲ ಮಂಡಕ್ಕಿ ಮಾಡ್ತೀವಿ, ಮಸಾಲ ಬನ್ ಮಾಡ್ತೀವಿ, ಪಾವ್ ಭಾಜಿ, ಮತ್ತೆ ಅಲಸಂದಿ ವಡಿ ಮಾಡ್ತೀವಿ. ಇಷ್ಟೇ. ಓಕೆ. ಎಷ್ಟು ಮಾಡ್ತೀರಿ? ಎಷ್ಟು ಕಿಲೋ ದಿವಸ? ದಿವಸ ಒಂದು 25. ಅಷ್ಟು ಲೆಕ್ಕನೇ ಇಲ್ಲ. ನಮ್ಗೆ ಲೆಕ್ಕನೇ ಇಟ್ಟಲ್ಲಿ ವರ್ಷ ಹೋಗ್ತದೆ. ಇಲ್ಲಿ ಇರಪ್ಪ, ಈ ಸಾಹೇಬ್ರನ್ನ ಕೇಳ್ತೀನಿ, ನಿಮಗೆ ಗೊತ್ತಿಲ್ಲ ಇವ್ರಿಗೈತೆ ಏನು ರೊಕ್ಕ ಎಣಿಸಿದ್ ಜಗ್ ನೋಡಿ ನಾನು. ಹೇಳ್ರಿ ಸರ್, ಹೇಳಿ ಸರ್. ದಿವಸ ಎಷ್ಟು ವ್ಯಾಪಾರ ಮಾಡ್ತೀರಿ? ಹೊಸ ಒಂದು 10-12 ಸಾವಿರ ಮಾಡ್ತೀವಿ ಸರ್. 10-12 ಸಾವಿರ ಮಾಡ್ತೀರಿ? ಮಾಡ್ತೀವಿ ಸರ್. ಓಕೆ. ಹಾಂ, ಎಷ್ಟೊತ್ತಿಗೆ ಓಪನ್ ನಿಮ್ದು ಭರ್ಜರಿ? 12 ಗಂಟೆ. ಬೆಳಿಗ್ಗೆ 11:30 ಹಾಂ, 11:30 ರಾತ್ರಿ 8:30 ತನಕ. 11:30 ರಾತ್ರಿ 8:30 ತನಕ. ಹಾಂ, ಮಿರ್ಚಿ ಹಾಕ್ತಾ ಇರೋದೇ ಕೊಡ್ತಾ ಇರೋದು? ಹಾಂ, ಗಿರಾಕಿ ಯಾವಾಗ ಬಂದು ಕೇಳ್ತಾರೆ ಅವಾಗ ಮಾಡಿ ಕೊಡೋದು. ಹಾಂ. ಇದೇ ಮೊದಲು DD1 ಅವಲೋಕನ ಅಂತ ಬರುತ್ತಲ್ಲ, ದೂರದರ್ಶನ, ಇದೇ ಒಂದು ಸಾರಿ ತಕೊಂಡು ಹೋಗಿದ್ವಿ. ಹೌದಾ? ಓ, ಆಲ್ರೆಡಿ ವರ್ಲ್ಡ್ ಫೇಮಸ್ ಆಗಿರಿ ನೀವು. ನಮ್ಮ ಕರ್ನಾಟಕದಾಗ ಅಷ್ಟೇ. ಇರ್ಲಿ ಒಳ್ಳೆ ಆಯ್ತಲ್ಲ. ಯಾಕೆ ಆಗ್ಬಾರ್ದು? 5 ನಿಮಿಷ ಶಿವನ ಕೊಟ್ರೆ ಆಶೀರ್ವಾದ, ನಮ್ಮ ಊರು ಕೊಟ್ರೆ ಆಶೀರ್ವಾದದಿಂದ ಚೆನ್ನಾಗಿ ನಡೀತಿದೆ. ಅವರು ಫಸ್ಟಿಗೆ ನಾಲ್ಕಣಿಗೆ ಒಂದು ಗಾಡಿ, ಸುಮಾರು ವರ್ಷ ಬರೀ ನಾಲ್ಕಣಿಗೆ ಗೋಸ್ಕರ 10-12 ಗಾಡಿ ಹೇಳಿದ್ರು. ನಾಲ್ಕಣಿಗೆ ಒಂದು ಗಾಡಿ. ಆಗಿನ ಭಾರಿ ಕಷ್ಟಪ್ಪ, ಆಗಿನ ಭಾರಿ ಕಷ್ಟ. ಈಗ ನನಗೇನು ಶಕ್ತಿನೇ ಇಲ್ಲ ನೋಡಿ. ಈಗ ನಿಮಗೆ ಶಕ್ತಿ ಇಲ್ಲ. ಈಗ ಇನ್ನೂ ಶಕ್ತಿ ಇದ್ರೆ ಮಾಡ್ಬೇಕಂತೀರಿ? ಮಾಡ್ತೀರಿ? ಶಕ್ತಿ ಇಲ್ಲ ನನಗೆ, ಓಡಾಡೋ ಕುಸುರೇ ಇಲ್ಲ. ನಮ್ಮ ಹೊಲ ಐತೆ, 2 ಎಕರೆ ಹೊಲ ಐತೆ. ಹೊಲ್ದಾಗ ನಾನಾ ಬದುಕು ಮಾಡ್ತೀನಿ. ಕೇಳೋದು ನೀವು ಬಂದ್ರೆ ಬಿಟ್ರೆ ಬಿಡಪ್ಪ ಅಂತ ನಾನಾ ಒಯ್ದು ಮಾಡ್ತೀನಿ, ಮಾಡ್ಕೊಂಡು ಹೋಗ್ತೀನಿ. 1 ವರ್ಷ ಅಲ್ಲ ಕೂಲಿ ಕೊಟ್ಟು ಮಾಡಿಸಿ ನನ್ನ ಕೈಲಿ ಆಗೋದಲ್ಲ, ಮಾಡೋದಿಲ್ಲ ಇದ್ದೆ. 60 ಕಿಟ್ಟಲಾಗಿದ್ದು ಮೆಕ್ಕೆಜೋಳ ಮಾರಿದ್ರು. ಆ ರೊಕ್ಕ ಕಟ್ಟಿ ನಾನು ಮಾಡಿದ್ರೆ ಅರ್ಧ ರೊಕ್ಕ ಉಳಿತಿತ್ತು. ನಾನು ಮಾಡಲಿಲ್ಲ, ಕೂಲಿ ಕೊಟ್ಟು ಮಾಡಿಸಿದ್ರು. ಇವರು ಮಾಡೋದಾಗಲ್ಲ, ಇವ್ರ ಕೈಲಿ ಅರಾಮತ್ತು ಏನಾಗಲ್ಲ. ನಾನು ಇವತ್ತಿಗೆ ಹೊಲಕ್ಕೆ ಹೋಗಿ ಬರ್ತೀನಿ. ಯಾವಾಗ ಹೊಲ ನೋಡಿ ಬರೋಕ್ಕಂತ ಹೋಗಿ ಏನಾರ ಒಂದಿಟ್ಟು ಕೆಲಸ ಮಾಡೇ ಬರ್ತೀನಿ ಅದ್ರಾಗ ಹೊಲ್ದಾಗ. ಇವ್ರು ಬೈದಾರೆ, ಏನು ಬೇಡವಾ ಅಂತ. ಕಸ ಕಟ್ಟಿ ತೆಗಿಯೋದು, ಹುಲ್ಲು ಪಲ್ಲು ಅಂಥವೆಲ್ಲ ತೆಗಿಯಕ್ಕೆ ಹೋದ್ರೆ ಬೇಡವಾ ಅಂತ ಹುಡ್ರು. ಎಂಥ ಬೇಸ್ ಬೆಳಿತಿದ್ನಪ್ಪ ನಾನು ಆ ಹೊಲ್ದಾಗ. ಇಷ್ಟು ಹುಡ್ರು ಜೋಪಾನ ಮಾಡ್ಕೊಂತಲೇ ಹೊಲ್ದಾಗ ಎಂಥ ಬೇಸ್ ಬೆಳೆಯಾಗೋದು. 12 ಚೀಲ ಜೋಳ, ತೊಗರಿ, ಮಡಿಕೆ, ಉಳ್ಳಿ 2 ಎಕರೆಗೆ. ವರ್ಷಕ್ಕಾಗಷ್ಟು ದುಡ್ದಿದ್ದು ಇಟ್ಕೊಂಡ್ಬಿಡ್ತಿದ್ರಿ ಕಾಳು. ಇನ್ನು ಚೂರು ಚಾರು ಎಣ್ಣೆಗೆ ಬೆಣ್ಣಿಗೆ ಅಂತ ಇಟ್ಕೊಂತಿದ್ರಿ. ಹಂಗೆ ಮಾಡ್ತಿದ್ವಿ. ಕಾಳ ಜೋಳ ಅವಾಗಿನ ಜೋಳಾಗ ಇಂತಿಂತವಾಗ ಬೆಳಗ್ಗೆ ಜೋಳ. ರೊಟ್ಟಿ ಸುಟ್ರೆ 3 ದಪ್ಪ ಆಗ 3 ಪರಿ ಆಗವು ರೊಟ್ಟಿ. ಈಗ ಜೋಳ ಸುರಟ್ ಜೋಳ ಎಲ್ಲ ಔಷಧಿ ಹೊಡೆದು ಕೆಡಿಸ್ಬಿಟ್ರು. ಎಲ್ಲ ಔಷಧ ಹೊಡೆದದ್ದು ಅದು ಇದು ಏನೇನೋ ಬೇಸಾಗೋದಿಲ್ಲ. ಈಗ ನೀವು ಗಟ್ಟಿರಕ್ಕೆ ಅದು ಕಾರಣ. ಹಿಂದೆ ಔಷಧಿ ಹೊಡಿತಿರ್ಲಿಲ್ಲ, ಶರೀರ ಗಟ್ಟಿತ್ತು. ಈಗ ಎಲ್ಲ ಔಷಧಿ ಹೊಡೆದ್ಬಿಟ್ಟು ಸರ್ವನಾಶ ಆಗೋಯ್ತು. ಎಲ್ಲ ಹಂಗ ಆಗಿರೋದು ಅಂತ ನಾನು. ಅದಕ್ಕೆ ಜನಗಳ ಹತ್ರ ಮೈಯಾಗ ಶಕ್ತಿನೇ ಇಲ್ಲ ಜನರಿಗೆಲ್ಲ. ಹೌದು, ಈಗ ಅವ್ರಿಗೆ ಆಗೋದಿಲ್ಲ ಅಂತಾರೆ. ನಾನು ಇನ್ನು ಬಾರ್ಲ ಬಾರಪ್ಪ ನಾನು ಬರ್ತೀನಿ ಬಾ ಹೊಲ್ಕಂದ್ರೆ ನಮ್ಮ ಕೈಲಿ ಆಗೋದಿಲ್ಲ ಅವತ್ತು. ಸೈ ಬಿಡಪ್ಪ ಹಿಂಗೈತೆ ನೋಡಿ. ಈಗ ನನ್ನ ಕೈಲಿ ಯಾವ ಗಂಡು ಮಕ್ಕಳಿಲ್ಲ, ಯಾವ ಹೆಣ್ಮಕ್ಳಿಲ್ಲ, ಯಾವ ಹುಡ್ರಿಲ್ಲ ಮಾಡೋದ. ಏನೋ ಮತ್ತು ರೈತರು, ಹಳ್ಳಿಯವರ ರೈತರು ಮತ್ತು ಬಿಡುಗಡಿಲ್ಲ ಮಾಡ್ತಾರೆ. ಅವು ಒಂದೊಂದು ಮಾಡ್ತಾವ, ಒಂದೊಂದು ಮಾಡೋದಿಲ್ಲ. ಅವು ಅಂತವ ಬರ್ತಾರಲ್ಲ ಅಂಗಡಿಗೆ. ಪಾಪ ಏನು ಮಾಡ್ತೀವಿ, ಬರೇ ಕೈಯಾಗ ವಾಚ್ ಕಟ್ಕೊಳ್ಳೋದು, ದಿಮಕ ಮಾಡ್ಕೊಂತ ಓಡಾಡ. ಈಗೇನಪ್ಪ ಬರೇ ಪಾಲಿಸ ಇರೋದೀಗ. ಪಾಲಿಸ್ ಮಾಡ್ಕೊಂತ ಉಣ್ಣದ. ಸ್ವಸ್ಥರ ಬಗ್ಗೆ ಏನು ಹೇಳ್ತೀರಿ? ಸ್ವಸ್ಥರ ಬಗ್ಗೆ ನಾನು ಏನು ಅನ್ನಕ್ಕೆ ಹೋದಲ್ಲಪ್ಪ. ಹೌದಾ? ಅವ್ರು ಏನಾರ ಮಾಡ್ಕೇಳಿ, ನಾನು ಏನು ಅನ್ನಕ್ಕೆ ಹೋಗಲ್ಲ.
ಮಾಡಾರ ನೀವು ಉಣ್ಣಾರ ನೀವು ಹಾ ನಾನೇನು ದುಡ್ಡು ಕೊಡಕ್ಕೆಲ್ಲ ಹಾ ಹೌದಲ್ಲ ಹಾ ನಾನೇನು ಹಾ ಸುಮ್ಮನೆ ಉಣ್ಣೇನ ಹಾ ಮೈ ತಕೊಂಡೇನ ಬಟ್ಟೆ ಒಕ್ಕೊಂಡೇನ ಬಂದೇನೆ. ಓ ಎಲ್ಲ ನಿಮ್ಮನ್ನ ನೀವು ಮಾಡ್ತೀರಾ? ಹಾ ಹ್ಞೂ ನಾನೇ ಒಕ್ಕಲ್ ಈಗೂನು ಹಾ ಅವ್ರು ಅಂತಾರ ಬೇಡವ ನಾನು ಒಕ್ಕತ್ತು ಕೈ ಕಾಲು ಗಟ್ಟಿರ್ತಕ್ಕ ಒಕ್ಕದ್ದೆ ಆಮೇಲೆ ದೇವ್ರು ಹೇಳಿದ ಮಾತಾಯ್ತೆ ಹಾ ಹಿಂಗ ಅಂದು ಕೇಳೋರಿಗೆ ಹಾ ನಾನೇ ಒಕ್ಕತ್ತು ಏನು ಮಾಡಕ್ಕೆ ಹಾ ಅವ್ರು ಅವ್ರ ಬಟ್ಟೆ ಒಕ್ಕಣಕ ರೋಸ್ ಇಟ್ಟಾರ. ಹಾ ಈಗ ನೋಡಿದ್ವಲ್ಲ ಏನೇನಾಗದ ನೋಡು. ಹಾ ನಾವು ಸಗಣಿ ಕಸ ಬೆಳ್ಕೊಂಡು ಗತ ತೆಗ್ದಾಕಿ ಉಣ್ಣಕ್ಕೆ ಮಾಡ್ಕೊಂಡು ಕೂಲಿ ಹೋಗಿದ್ವಿ. ಹಾ ಈಗ ಮನೆಗಳು ಒಟ್ಟು ಮಾಡಕ್ಕೆ ಸಾಯ್ತಾರ. ಮತ್ತೆ ಬೇಗ ಮುಂಜಾನೆ ಎದ್ದು ನೀರು ತರ್ಬೇಕು ನಾವು. ಇವ್ರು ಈಗಿಂದ ಬರೀ ಒಟ್ಟು ಅಡುಗೆ ಮಾಡ್ಕೊಂಡು ಉಣ್ಣಕ್ಕೆ 2 ಗಂಟೆ ಬೇಕು. 2 ಗಂಟೆ 2 ಗಂಟೆ ಏನೈತಿ ಹಾ ಎಲ್ಲ ಪುರಾಣ ಕೇಳ್ತಾರ ನೋಡಪ್ಪ ನನ್ನ. ಇವ್ರು ಮದುವೆ ಮಾಡಕ್ಕಾರ ಒಬ್ಬಕ್ಕೆ ಎಲ್ಲ ಸವಿಸ್ಕೊಂಡಿದ್ವಿ ಒಬ್ರೆ ಹಾ ಎಲ್ಲ ಮಾಡ್ಕೊಂಡು ಮಗಳು ಒಬ್ಬಕ್ಕೆ ಬರೋಕ್ಕೆ ಯಾವಾಗಾರ ಹಾಕಿ ಇಟ್ಟು ಮಾಡಕ್ಕೆ ಹೋಗ್ತೀವಿ ನಾವು. ಅವಾಗ ಹಪ್ಪಳ ಮಾಡ್ಕೋಬೇಕು, ಸೊಂಡಿಗೆ ಇಟ್ಕೋಬೇಕು, ಮತ್ತು ಅಕ್ಕಿ ಬ್ಯಾಳಿ ಎಲ್ಲ ಹಸ್ ಮಾಡ್ಕೋಬೇಕು. ಇವ್ರು ಮದುವೆ ಮಾಡಕ್ಕಾರ ಹಂಗೆ ಮಾಡ್ತೀವಿ. ಓಣ್ಯವ್ರು 2 ಮಂದಿ ಕರ್ಕೊಂಡು ಮಾಡ್ಕೊಂತಿದ್ವಿ. ಈಗೆಲ್ಲ ಅಂಗಡಿ ತರೋದು ಹಂಗ ತಿನ್ನೋದು. ಅಲ್ಲ ಈಗೆಲ್ಲ ಮನಿ ಮುಂದೆ ಮದುವೆನೇ ಹೋದವಲ್ಲ, ಚೌಟ್ರಿ ಮಾಡಕ್ ಶುರು ಮಾಡ್ಬಿಟ್ರು. ಅವಾಗ ಓಣ್ಯಾಗೆಲ್ಲ ಮಂದಿ ಬರೋರು ಮದುವೆ ಮಾಡ್ತೀವಿ ಅಂದ್ರೆ ಓಣ್ಯ ಮಂದಿ ಬರೋರು ಹಪ್ಪಳ ಮಾಡಕ್ ಕರಿತಿದ್ವಿ, ಸೊಂಡಿಗೆ ಇಡಕ್ ಕರಿತಿದ್ವಿ. ಅವ್ರು ಬಂದರ್ ತೆಗಿಯಂತ ಮಸಾಲೆ ಖಾರ ಮಂಡಕ್ಕಿ ಮಾಡಿ ಚಾ ಕುಡಿಸಿ ಕಳಿಸ್ತಿದ್ವಿ ಅವ್ರನ್ನ ಮನೆಗೆ. ಹೌದು ಹೌದು ಈಗ ಈಗ ಸಂಬಂಧ ಇಲ್ಲ ಯಾರು ಮಾಡ್ತಾರೆ ಅಂಥವೆಲ್ಲ ಮಾಡಕ್ ಹೋಗೋದು. ಮೈಕಪ್ ಬಟ್ಟೆ ಹಾಕ್ಯಣದು, ಮೈಕಪ್ ಮಾಡ್ಕೊಳೋದು, ಓಡಾಡೋದು. ಈಗ ಅವಾಗೇನಪ್ಪ ನಾವು ಕೆಲಸ ಮಾಡ್ಬೇಕು. ಮದುವೆ ಮಾಡಿದ್ರೆ ಬ್ಯಾಳ್ ತಕ್ಕನ ಎದ್ದು ಮಾಡ್ಬೇಕು. ಮದುವೆನ ಬೆಳ್ತಕ್ಕನ ಕಾರ್ಯಗಳು ಅವಾಗ. ಈಗ ಒಂದದಿಂದ ಮದ್ವೆ, ಅವಾಗ 4 ದಿವಸ ಮದ್ವೆ. ಒಂದಿನ ಮದುಮಕ್ಕಳು, ಒಂದಿನ ಈರಳ್ಳೆವು, ಒಂದಿನ ದಾರಿ ಮುಹೂರ್ತ, ಒಂದಿನ ನಾಗಲಲ್ಲಿ, ಹಿಂಗೆ 4 ದಿವಸ ಅವಾಗ ಮದುವೆ ಮಾಡಿರೋದು. ಇವ್ರು ಅವಾಗ ಮಾಡಿರೋದು ನಾನು. ನಿಮ್ಮ ಮದುವೆ ಎಷ್ಟು ದಿವಸ ಆಯ್ತು? ನಮ್ಮದು 8 ದಿನ. 8 ದಿನ? ನಮ್ಮ ಇವರು ನಮ್ಮ ಅಣ್ಣರು ಒಂದು 2, ನಾನು ಒಬ್ಬಾಕಿ, ಇನ್ನೊಬ್ಬತ್ತ 4. 8 ದಿನ ಮದ್ವೆ. ಹೋಳಿಗೆ ಮಾಡಿ ವರ್ಷಿಗೆ ಹಾಕೋದು. ವರ್ಷಿಗೆ ಹಾಕ್ತಿದ್ರಿ? ವರ್ಷಿ ಮಾಡಿ ಹೋಳಿಗೆನ ಸಿಕ್ಕಣಿ ನಾವು ಪೊಡ್ಗು ಕಿಂಡರು ಅವಾಗ. ಈಗ ಯಾರು ನಾವು ಹೋಗಬೇ ಇಟಕ್ಕೊಂದು ಯಾರು ಮಾಡಕ್ಕಂದ್ರೆ ಕರಿಯರ್ ಓಣ್ಯ ಮಂದಿನ ಮಾಡಕ್ಕೆ ಹೋಳಿಗೆ ಮಾಡೋರು. 3 ಅಂತ 4 ಅಂತ ಸಿಕ್ಕೊಂಡು ಹೋಳಿಗೆ ಮಾಡೋರು. ಅವಾಗ ಬ್ಯಾಳೆ ಸೋಯ್ತಮ್ಮ, ಬೆಲ್ಲ ಸೋಯವಾಗ. ಈಗೆಲ್ಲಿ ಕೊಡೋದು ಈಗ ಬ್ಯಾಳಿನ ಮಾಡೋದಲ್ಲ, ಗಡನ ಹೋಳಿಗೆನ. ಈ ಎಣ್ಣೆ ಸುಗ್ಗಿ ಬಂತಲ್ಲ, ಮನೆನೇ ಸುಗ್ಗಿ. ವಾರಕ್ಕೊಂದಟ್ಟು ಹೋಳಿಗೆ ಸಿಕ್ಕಣಿ ನಾವು ಮಾಡ್ತಿದ್ದು. ವಾರಕ್ಕೊಂದಟ್ಟು ಸಿಕ್ಕಣಿ ರೊಟ್ಟಿ, ಬಿಸಿ ರೊಟ್ಟಿ ಸಿಕ್ಕಣಿ ಹಿಂಗೆಲ್ಲ ಉಣ್ತಿತ್ತು. ಈಗ ಹಾಲು ಒಂದು ಗಂಗಾ ತುಂಬ ಹಾಲು ಹಾಕ್ಕೊಂಡು ಉಣ್ಣಾರಿ. ಹಾಲು, ರೊಟ್ಟಿ, ಬೆಲ್ಲ, ಸುಡು ರೊಟ್ಟಿನ. ಈಗ ನನ್ನ ವಯಸ್ಸು ಕೇಳಿದ್ರೆ ನನ್ನ ವಯಸ್ಸು ಈಗ 57. ಎಷ್ಟು ಮಕ್ಕಳು ನಿಮಗೆ? ನನಗೆ 2. ಏನು ಮಾಡ್ತಾರೆ ಅವರು? ಒಬ್ಬರು ಮಗಳು ಮದುವೆ ಮಾಡಿಕೊಟ್ಟಿನಿ, ಮಗ ಇಲ್ಲೇ ವರ್ಕ್ ಮಾಡ್ತಾರೆ. ಮಗ ಇವರೇ? ಹೌದು. ಫುಲ್ ಬಿಸಿನಾ ಇವರು? ಯಾವಲ್ಲ ಯಾರು ನಮ್ದು ಓಡಾಟನ ಈ ಸದ್ನಾಗ ನಮ್ಮ ಕೈ ಸಿಕ್ಕಿ ನಾನು ಅವಾಗ ಬಿಸಿ ಮೆಣಸಿನ್ಕಾಯಿ ಹಾಕ್ಬಿಡ್ತೀವಲ್ಲ, ಜನ ಅದೇ ಕೇಳ್ತಾರೆ. ಸ್ಟಾಕ್ 1 ಮೆಣಸಿಗೆ ಬೇಕಂದ್ರೆ ಹಾಕಿ ಕೊಡ್ಬೇಕು. 1 ಮೆಣಸಿನ್ಕಾಯಿ? ಹೌದು ಸರ್, ನಮ್ಮದು ಮೊದಲಿನಿಂದಲೇ ಹಂಗೆ ಬಂದ್ಬಿಟ್ಟೈತಿ. ಅದಕ್ಕೋಸ್ಕರ ಅವ್ರು ಬಂದಾಗಲ್ಲ ಅವ್ರಿಗೆ ಹಾಕಿ ಕೊಡ್ತೀವಿ. ಸಾಯಂಕಾಲ ರಶ್ ಆಗ್ತದಲ್ಲ, ಅವಾಗೆಲ್ಲ ಜಾಸ್ತಿ ಆಗ್ತೀವಿ. ನಿಮ್ಮ ತಂದೆ ತಾಯಿ ಬಗ್ಗೆ ಕೇಳ್ತಿದ್ದೆ, ಏನು ಹೇಳ್ತೀರಿ ಅವ್ರ ಬಗ್ಗೆ? ಅವರು ನೋಡ್ತಾ ಅವ್ರ ಬಗ್ಗೆ ಏನೈತೆ, ಅವ್ರು ಕಷ್ಟದ ಜೀವನ ಮಾಡಿದಾರ. ಈ ದಂಧೆ ತಂದಾರ ನಮ್ಮ ತಾಯಿ ತಂದಿಗಳು. ನಮ್ಮ ಅಪ್ಪರು ಬೇರೆ ಹೋಟ್ಲಾಗ ಕೆಲ್ಸಕ್ಕಿದ್ರು. ಬೇರೆಯವ್ರ ಹೋಟ್ಲಾಗೆ? ಬೇರೆ ಹೋಟ್ಲಾಗ ಕೆಲ್ಸಕ್ಕಿದ್ರು. ಮತ್ತು ನಮ್ಮದು ಕೆಲಸ ಇದ್ದಿಲ್ಲ. ಮತ್ತು ಅವ್ರ ಇರ್ತಾಗ ಯಾಕೆ ಹೋಗಂದು ನಾವು ನಮ್ಮ ಅಪ್ಪನ ಕರ್ಕೊಂಡು ನಾವು ಸ್ವಂತ ಬಿಸ್ನೆಸ್ ಮಾಡಿದ್ವಿ.
ಹಿರಿಯವ್ರ ಹೋಟ್ಲಿಗೆ ಹೋಗಿ ಸಂಸಾರ ನಡೀತಿತ್ತು. ಹೌದು ಸರ್, ನಾವು ನಡೆಸ್ತೀವಿ. ಹಾ, ಏನ್ ದುರೇಟ್ರಿ? ಹಾ, ಅದನ್ನ ಹತ್ತಾಗ ಅಲ್ಲಿ ಯಾಕೆ ಅವ್ರನ್ನ ಕಳ್ಸಕ್ಕ ನಾವೇ ಸ್ವಂತ ತಿರ್ಕೊಂಡು ನಾವು ಮಾಡಿದ್ವಿ. ಏನು ನಿಮ್ಮ ಅಪ್ಪರ ಹೆಸರು? ಕೊಟ್ರಪ್ಪ ಅಂತ ಸರ್. ಕೊಟ್ರಪ್ಪ ಅವರು. ನಿಮ್ಮ ಅವ್ರ ಹೆಸರು ರೀ? ನಮ್ಮ ಅಮ್ಮರ ಹೆಸರು ಹಾ, ಚಂದ್ರಮ್ಮ ಅಂತ. ಚಂದ್ರಮ್ಮ. ಅಲ್ಲ, ನಿಮ್ಮ ತಾಯಿ ಹೆಸರು ಕೇಳಿದೆ. ನಮ್ಮ ತಾಯಿ ಹೆಸರು ಚಂದ್ರಮ್ಮ. ಚಂದ್ರಮ್ಮ. ಹಾ ಹಾ, ಈಗ 91 ವರ್ಷ ಬರ್ತಿ. 91-92 ನಡೆಯಕತ್ತೈತಿ. ನಿಮ್ಮ ಅಪ್ಪರು? ನಮ್ಮ ಅಪ್ಪರು 65 ತೀರ್ಕೊಂಡ್ರು. ಹಾ, ಅವಾಗ ನಿಮ್ಮ ಮೇಲೆ ಜವಾಬ್ದಾರಿ ಬಿಟ್ಟು? ಪೂರ ಜವಾಬ್ದಾರಿ ನಮ್ಮ. ಈ ಹಿರಿಯಣ್ಣ ನಿಮ್ಗೆ ಇನ್ನೂ ದೊಡ್ಡ ಜವಾಬ್ದಾರಿ. ಹಿರಿಯಣ್ಣ ಇತ್ತು ಫುಲ್ ಜವಾಬ್ದಾರಿ. ಹಾ ಹಾ, ಹೌದಾ? ಇವ್ರು ಓದ್ಬಿಟ್ರು, ನೀವೇನು ಓದಿರಿ? ನಾವು SLC ಭಯಂಕರ ರ್ಯಾಂಕ್. ಎಷ್ಟು? ಫೇಲ್. ಹಾ, ಫೇಲ್ ಆದ್ಮೇಲೆ ಮತ್ತೆ ಇನ್ನೇನಂದ್ರೆ ಇದಕ್ಕೆ ಇಡ್ಬಿಡಿ. ಹೌದಾ? ಫೇಲ್ ಆಗಿದ್ರಂತಲ್ರಿ, ನೀವೇನೋ ಅನ್ನಿಲ್ವಾ? ಅವರು ನಾವು ಎಲ್ಲಿ ಮುಂದ್ಕೋಲ್ಲ ಸರ್, ಮತ್ತೆ ಇದೇ ಬೇಸ್ ಅನ್ನಕತ್ತೆ ನಮ್ಮ ಲೆಕ್ಚರ್ಗಳೆಲ್ಲರ. ಇದಕ್ಕಿಂತ ಬದ್ಲಿ ಯಾವ್ದೈತೆ ಇದನ್ನ ಚೆನ್ನಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಡೋದು. ನಾವು ಅಲ್ಲಿಗೆ ವಿದ್ಯಾಭ್ಯಾಸ ಕೂಟಿ ತಗೊಂಡು. ಹಾ, ಯಾಕೆ ಫೇಲ್ ಆದ್ರಿ? ನಮಗೆ ವಿದ್ಯೆ ಇದ್ರೆ ಅಲ್ಲ ಸರ್ ಪಾಸ್ ಆಗೋದು. ಅವಾಗ ಬಡತನ ಬಡತನ ಅಲ್ಲ, ಹೆಸರಿತನ ಅಲ್ಲ ಸರ್. ಮನೆಯಲ್ಲಿ ಒಂದು ಕೊಟ್ಟರು ಒಂದು ಇರೋದಿಲ್ಲ. ಅವಾಗ ಇಲ್ಲ, ಅವ್ರ ಮಾತು ಕೇಳಕ್ಕೆ ಬಂದಿರ ನೀವು. ಅವ್ರು ಕೊಡ್ತಾರೆ, ಇಲ್ಲಿ ಕುಂದ್ರಿ, ಇಲ್ಲಿ ನಿಂದ್ರಿ ನೀವು. ಕೊಡ್ತಾರ ಅವ್ರು. ಲೈನು ತಪ್ತದ, ಕೈ ತಪ್ಪತ್ತ. ಏನಿಲ್ಲ, ಅವರು ಇಷ್ಟು ವರ್ಷ ಕೆಲಸ ಮಾಡ್ರಿ, ಏನೂ ಆಗಲ್ಲ. ಹಾ, ಲೈನ್ ತಪ್ತದ ಅದಕ್ಕೆ. ಹಾ, ಅಲ್ಲ SSLC ಹೇಳ್ತಿದ್ರಿ, ಹೇಳ್ರಿ. ನಾವು SLC ಫೇಲ್ ಆದ್ವಿ ಸರ್. ಫೇಲ್ ಆದ್ಮೇಲೆ ಮತ್ತೇನಂತ ಕೈ ಬಿಟ್ಟು ಇನ್ನು ಕೇಳ್ಕೊಂಬಂದ್ವಿ. ಹಾ, ಓಕೆ. ಸ್ವಂತ ಬಿಸ್ನೆಸ್ ಯಾವ್ದೈತೆ ಅಂದ್ರೆ ಇದಕ್ಕೆ ಬಂದ್ಬಿಟ್ಟು. ಈಗ 4 ಜನ ಇದ್ರಲ್ಲ, ನಿಮ್ಮ ಆಟ ಪಾಠ, ನಿಮ್ದು ಜೀವನ ಹೇಗಿತ್ತು ನಿಮ್ದು ಅವಾಗ? ಆಟ ಪಾಠ ಭಾಳ ಅದ್ಭುತವ ಸರ್. ಅದ್ಭುತ. ಏನೇನು ಆಡಿರಿ? ನಾವು ಕೆರೆಯಲ್ಲಿ ಈಜ ಆಡೀವಿ, ಚಿನಿಕೋಲ್ ಆಡೀವಿ, ಕ್ರಿಕೆಟ್ ಆಡೀವಿ, ಆಡ್ಲಾರ್ದ ಎಲ್ಲ ಆಡೀವಿ. ಹಾ, ಆಡ್ಲಾರ್ದು ಎಲ್ಲ ಆಡಿಬಿಟ್ಟಿವಿ. ಆಟನ ಈಗೇನೆ ಸರ್ ಆಟ ಪಾಠ ಏನಿಲ್ಲ. ಬರೀ ಕಂಪ್ಯೂಟರ್ ಮುಂದಿರೋದು, ಲ್ಯಾಪ್ಟಾಪ್ ನೋಡೋದು, ಮೊಬೈಲ್ ನೋಡೋದು. ಹಿಂಗೆ ಐತಿ ಜೀವನ ಈಗಿನವ್ರದ್ದು. ಅಷ್ಟು ಮಜಾ ಇಲ್ಲ ನಿಮ್ಮಂಗೆ. ಇದಕ್ಕಿಂತ ನಮ್ಮ ತಾಯಿಯವರು ನಿಮ್ಮ ಕೈಲಿ ಆಗಲಿಲ್ಲ ಅಂದ್ರೆ ಇಷ್ಟು ವಯಸ್ಸಾದ್ರು ನಾ ಬಟ್ ಜೊತೆ ನಡಿ ದುಡಿರಿ ಅಂತ. ಇವತ್ತಿನವರಿಗೂ ಇವ್ರಿಗೆ 5 ನಿಮಿಷ ಕಟ್ಟ ಆ ಹುಡುಗಿದ ರೊಕ್ಕ ಕೊಟ್ಟಿದ್ನಲ್ಲ ನಾನು. ಆ್ಯಕ್ಚುಲಿ ನಿಜವಾಗ್ಲು ಹೇಳಕ್ಕಂದ್ರೆ ನಮ್ಗೆ ಈ ಮುಂದುವರಿಯಕ ನಮ್ಮ ತಾಯಿನ ಕಾರಣ. ನನಗೆ ಸದ್ಯ ತಲ್ಲಲ್ಲ. ಅಷ್ಟು ವಯಸ್ಸಾದ್ರು ನಿಮ್ಮ ಕೈಲಾಗ ನಾ ಬರ್ತೀನಿ ನಡಿ ಅಂತ. ಹುಮ್ಮಸ್ಸಿದೆ ಸರ್. ನಿಮ್ಮ ತಮ್ಮ ಉಡಾಳ ಇದ್ರೆ ಇವರು? ಸರ್ ನಮ್ಮಂತ ಉಡಾಳ ಯಾರು ಇಲ್ಲ ಸರ್. ಹೌದಾ? ಹೌದು. ಹೇಳೋರಿಲ್ಲ ಕೇಳೋರಿಲ್ಲ. ನೀವು ಹಿರಿಯ ನಿಂತಿಲ್ಲ, ನಿಮ್ಮ ಭಯ ಏನಿಲ್ಲ? ಇಲ್ಲ ಇಲ್ಲ ಇಲ್ಲ, ಯಾರು ಭಯನೇ ಇಲ್ಲ ನಮಗೆ. ಭಯನೇ ಇಲ್ಲ ಅಂತ? ಮತ್ತೆ ಸಮಾಜನ ಎದುರಿಸಿರೋದು ನಮ್ಮನ್ನ. ಹೌದಾ? ಸಮಾಜಕ್ಕೆ ಎದುರ್ಬೇಕು. ಅಣ್ಣಂಗೆ ಯಾಕೆ ಅಂತ? ಮನೆಗೂ ಹಿಂಗೇನೆ ಇವರು? ಹಂಗೆ ಇಲ್ಲ, ಇದೊಂದ ಹುಟ್ಟು ಗುಣ ಸುಟ್ಟು ಹೋಗಲ್ಲ, ಎಲ್ಲ ತಲೆ ಒಂದೇ ನಮ್ಮನೆ. ನಾನು ಹಂಗಾದ್ರೆ ಇಷ್ಟು ದಿವಸ ಮಾಡ್ಕೊಂಡು ಹೋಗಿದ್ವು ಈ ವ್ಯಾಪಾರ. ಸ್ವಲ್ಪ ಮೆಚ್ಚಿಗೆ ತಿರ್ಗಿ ಇಬ್ರು ಒಂದ್ ಬಿಟ್ಟು ಹೇಳ್ರಿ ನಂಗೆ. ದುಡಿಮೆ ಏನೋ ದುಡಿದ್ರಿ ಎಲ್ಲ ಆಯ್ತು. ಈ ರೊಕ್ಕ ಇದೆಯಲ್ಲ ಹಡದ ತಾಯಿನೇ ಅದು ದೂರ ಮಾಡುತ್ತಂತ. ಮತ್ತು ನೀವು ಹೆಂಗೆ ಅದನ್ನ ಸುಧಾರಿಸ್ಕೊಂಡು ಹೋಗ್ತೀರಿ? ಆರ್ಥಿಕ ಪರಿಸ್ಥಿತಿ, ಈ ಆರ್ಥಿಕ ಪರಿಸ್ಥಿತಿ ನಾವೆಲ್ಲ ಹೊಂದಾಣಿಕೆ ಮೇಲೆ ಅದೀವಿ ಸರ್. ನಾವು ಇವತ್ತಿನವರೆಗೂ ಒಂದು ಬಂಡವಾಳ ಹಾಕಿ ಯಾತಂದ್ರೆ ಅಂತಂದ್ರೆ ಅವರು ಕೊಡ್ತಾರೆ ಸರ್. ನಂಬಿಕೆ ವಿಶ್ವಾಸ, ನಂಬಿಕೆ ವಿಶ್ವಾಸ ಅಲ್ಲ. ವ್ಯಾಪಾರ ಆಗಿದ್ದು ಹೆಂಗ್ ಮಾಡ್ತೀರಿ? ಅವ್ರಿಗೆ ಕೊಡ್ಬೇಕಲ್ಲ ಸರ್. ಫೈನಾನ್ಸ್ ಅಲ್ಲಿ ಸರ್ ನಮ್ಮಮ್ಮರ. ಹೌದಾ? ಎಲ್ಲ ದುಡ್ದು ಅವ್ರಿಗೆ ಕೊಟ್ಟಿರ್ತೀರಾ? ದುಡ್ಡು ಅವ್ರ ಕೈ ಕೊಡತ್ತ ಎಲ್ಲ ರಿಪೋರ್ಟ್ ಒಪ್ಪಿಸ್ತೀವಿ. ರಿಪೋರ್ಟ್ ಒಪ್ಪಿಸ್ತೀರಾ? ಇವತ್ತಿಂದ ಇಷ್ಟ ಆಗೈತಿ, ಇಷ್ಟು ಉಳ್ದೈತಿ, ಇಷ್ಟು ಕೊಡೋದೈತಿ ಅಂತ ಎಲ್ಲ ನಮ್ಮ ತಾಯತ್ತಾಗ ಹೇಳ್ತೀವಿ. ಬರೀ ಖಾಲಿ ಪೈಲಿ ರಿಪೋರ್ಟ್ ಹೋಗ್ತೀರಿ, ರೊಕ್ಕನೇ ಕೊಡಂಗಿಲ್ಲ ಅಂದ್ರೆ ಹೆಂಗೆ ನೀವು? ಅಲ್ಲ ಸರ್, ರೊಕ್ಕ ಕೊಡೋದು ಆಮೇಲೆ ಅಮ್ಮನ ಕೈಯಾಗ. ಆದ್ರೆ ನಾವು ಆ ಅಮ್ಮಗೆ ಒಪ್ಪಿಸ್ಬೇಕು ಇವತ್ತು. ಯಜಮಾನ್ರು, ನೀವು ಮದುವೆ ಆದ್ಮೇಲೆ ಹೊಸ್ದಾಗಿ ಟೂರ್ಗಿರು ಹೋಗ್ಲಿಲ್ಲ? ಅಲ್ಲಿ ಹೇಳಪ್ಪ ಅವಾಗ ಇರ್ತೈತಿ ಅಪ್ಪ. ಅಯ್ಯೋ, ಎಲ್ಲಿ? ಸಿನಿಮಾ ಇಲ್ಲಪ್ಪ, ನಾಟಕ ಅಂಥವೆಲ್ಲ ಯಾರೂ ಒಕ್ಕುದಿಲ್ಲ ಅವಾಗ. ಗಂಡ್ರ ಜೊತೆಗೆ ಯಾರೂ ಒಕ್ಕುದಿಲ್ಲ ಅವಾಗ. ಹೌದಾ? ನಾವ ಓಣ್ಯಾಗ ಹೆಣ್ಮಕ್ಳು ಕಲ್ತು ಹೋಗ್ತಿದ್ವಿ. ಗಂಡ್ರ ಜೊತೆ ಹೋಗಿಲ್ಲ? ಅಯ್ಯೋ ಶಿವನೇ, ಬೈಯರ್ ಅವಾಗ. ಅಲ್ಲ, ಗಂಡ್ರ ಜೊತೆಗೆ ಹೋದ್ರೆ ಯಾಕೆ ಇದು? ಯಾರಿಗೆ ಗೊತ್ತ ಅವಾಗ ಹಂಗ ಅವಾಗ ಬೈಯರ್. ನಿಮ್ಮ ಅತ್ತಿ ಮಾವಂದು ಅಷ್ಟು ಹೆದರಿಕೆ? ಅಲ್ಲಿ ಗಂಡ ಬರ್ತಾನಂದ್ರೆ ಆಕೆ ಹಂಗ ಹೋಗಿ ಒಳಗೆ ಹೋಗ್ಕೋಬೇಕು ಏಂತಿ. ಅಷ್ಟು ಹೆದರಿಕೆ ಇಟ್ಟದ್ದು. 4 ಮಕ್ಕಳಾದ್ರು?
ಮಕ್ಕಳಾಗಿದ್ದಿಲ್ಲ ಇನ್ನು ಆತಗೆ ಹಾಂ ಆತ ನಮ್ಮ ಮಾವ ಸಾದ್ರ ಮಾವ ಹ್ಞೂ ಆತ ಅಲ್ಲಿ ಬರ್ತಾನಂದ್ರೆ ಆಕೆ ಒಳಗೆ ಹೋಗ್ಬಿಟ್ಟೆ ಹಂಗೆ ಅವಾಗ ಅಷ್ಟು ಹೆದರಿಕೆ ಕತ್ತು ಹ್ಞೂ ಈಗ ಎಲ್ಲಿ ಕೇಳು ಹಾಂ ನೀನಂದ್ರೆ ನಿಮ್ಮಪ್ಪ ಅಂತಾರ ನೋಡು ಹಾಂ ಹೌದಲ್ಲ ಹೌದು ಕೈ ಕಾಲು ಗಟ್ಟಿರ್ತಕ್ಕನ ಸೋಮವಾರತನ ಮಾಡಬಾರ್ದು ಹಾಂ ಮಾಡ್ಕೊಂಡು ಉಂಡ್ರೆ ಒಟ್ಟು ಬೇಸ್ ಹ್ಞೂ ನಾನೇ ಮಾಡಲಿ ಬಿಡು ಬೇಕಾದ್ರೆ ಮಾಡ್ಕೊಂತಾರೆ ಬಿಡು ಅದನ್ನ ಹ್ಞೂ ಯಾರ್ದು ಹಾಳಾಗದು ಹ್ಞೂ ನಮ್ದಲ್ಲ ಹ್ಞೂ ಅನ್ನೋದು ಸುಮ್ಮನೆ ಅದು ಏನು ಕತಿ ಕೇಳ್ತಾರೆ ನೋಡಪ್ಪ ನಂದ ಯಜಮಾನ್ರಿ ಎಷ್ಟು ವರ್ಷ ಆಯ್ತು ತೀರ್ಕೊಂಡು ಅಲ್ಲ 25 ವರ್ಷ ಆಯ್ತು ಹೌದಾ ಮತ್ತೆ ಶಶಿ ಮದುವೆ ಶಶಿ ಎಷ್ಟು ವರ್ಷ ಆಯ್ತು ಇವ್ನಿಗೆ 28 ಅಂದ್ರೆ 27 ವರ್ಷ ಇವ್ನಿಗಿಂತ ಮುಂದೆ 1 ವರ್ಷ 27 ವರ್ಷ ಅಜ್ಜ ತೀರ್ಕೊಂಡು ಅಲ್ಲ ಅಜ್ಜ ತೀರ್ಕೊಂಡು 27 ವರ್ಷ ಮತ್ತೆ ಅವಾಗ ನಾನು ಅಂದದ್ದು 20 ವರ್ಷದ ಮೇಲೆ ಆತಪ್ಪ ಅಂತ ಹೇಳಿಲ್ಲ ಹಾಂ ಕರೆಕ್ಟ್ ಹಾಂ ಕನ್ಫ್ಯೂಸ್ ಆಗಿದ್ರು ಅವರು ಕರೆಕ್ಟಾಗಿ ಹೇಳಿದ್ರಿ ಅದೇನು ಶಶಿ ಮದುವೆ ಇತ್ತು ನೋಡ ಹುಡುಗಿದು ಹಾಂ ಅವಾಗ ಅವತ್ತು ಏನಾಗಿತ್ತು ಯಜಮಾನ್ರಿಗೆ ನಮ್ಮನವರಿಗೆ ಹಾಂ ಅದು ಆಗ್ಲೆಲ್ಲ ಬಿಡಿಸೋದು ಅದು ಎತ್ತದ ಕುಡಿಯೋದು ಹಾಂ ಹಂಗೆ ಮಾಡೋದು ಅದನ್ನ ನಾನು ಕಲಿಸ್ಕೊಟ್ಟದ್ದು ಮಗ ಹಾಂ ಹಾಂ ಮಗ ಅವ್ರ ಅಪ್ಪಂಗೆ ಕಲಿಸ್ಕೊಟ್ರ ರೊಕ್ಕ ಕೊಟ್ಬಿಡೋಣ ಹಾಂ ಹೋಗಿ ಕುಳಿಬಿಡೋದು ಓಯ್. ಜಗ್ಗ ಬೈತಿದ್ದು ನಾನು ಹಾಂ ಏದಕ್ಕೆ ಕೇಳ್ತಿದ್ದಿಲ್ಲ ಇವ. ಹಾಂ. ಏಟ ಬಿಡಿ ಸೇದದ ಹಾಂ ಹೋಗಿ ಅಯ್ಯೋ ಏನು ನಾನು ಬೇಡ ಅಂದ್ರೆ ಕೇಳ್ತಿದ್ದಿಲ್ಲ ಹಾಂ ಅಲ್ಲ ಎಂಟ್ರನ್ ಮಾತು ಕೇಳೋರು ಅವಾಗ ನೀವು ಬಿಗಿ ಇಟ್ಕೋಬೇಕಾಗಿತ್ತು ಅವಾಗ ಕೇಳ್ತಿದ್ದಿಲ್ಲ ಬಿಡು ಹಾಂ ಕೇಳ್ತಿದ್ದಿಲ್ಲ ಅವಾಗ ಹಾಂ ನೀನೇನು ಹೇಳೋದು ಅನ್ನೋರು ಹಾಂ ನೀರು ಏನಾರು ಇಲ್ಲ ತಾಂಬಂದ್ರೆ ಅಂತ ರೊಕ್ಕಲ್ಲಿ ನೋಡು ಅನ್ನೋರು ಹಾಂ ಈಗ ಹಾಂ ಏನಂತಾರೆ ಈಗ ಈಗ ಎಂಟ್ರ ಮಾತು ಕೇಳಿಲ್ಲ ಅಂತ ಜೀವನನೇ ನಡೆಯಲ್ಲ ಈಗ ಅಲ್ಲೈತೆ ಆ? ಎಲ್ಲ ಗೊತ್ತೈತೆ ನಿನಗೆ ಮತ್ತೆ ನಾನು ಬಾಯಲ್ಲಿ ಕೇಳ್ತೀಯಲ್ಲ ಅಲ್ಲ ನಿಮ್ದು ಹೆಂಗಿತ್ತು ಅಂತ ಆಗಿನ ಕಾಲದ ಕೇಳಕತ್ತೀನಿ ಆಗಿನ ಕಾಲದ ಇಷ್ಟ ನೋಡಿ ಹಾಂ ಬರ್ತಾನೆ ಬಾಳ್ವಿ ಅವಾಗ ಇದ್ರೆ ಖುಷಿ ಪಡೋರು ಯಜಮಾನ್ರು ಈಗಿದ್ರೆ ಹಾಂ ಈಗಿದ್ದಿದ್ರೆ ಇನ್ನೂ ಖುಷಿ ಪಡೋರು ಯಜಮಾನ್ರು ಅಂದೆ ಅಯ್ಯಯ್ಯೋ ಅದೇನಿರ್ತೈತೆ ಕುಡ್ದು ಹೋಗೋದು ಹಾಳಾಗಿ ನಮ್ಮ ಹೇಳಿದ್ರೆ ಮಾತು ಕೇಳ್ತದಿಲ್ಲ ಹಾಂ ಹ್ಞೂ ಅನ್ನೋದು ಸುಮ್ಮನೆ ಹೋಗೋದು ಹಾಂ ಮಕ್ಕಳಲ್ಲೇ ದೊಡ್ಡವರು ಆಗಿದ್ರಲ್ಲ ಅವ್ರ ಮಾತು ಕೇಳ್ತಿರಲ್ಲ ಅವನ ರೊಕ್ಕ ಕೊಡೋದು ಅದು ಹೋಟ್ಲಾಗ ಚಾಕ್ರಿ ಮಾಡ್ತಿತ್ತಲ್ಲ ಮೆಣಸಿನ್ಕಾಯಿ ಹಾಕೋದು ಏ ನೀರು ಪಾರು ಸೇರಿ ಜಗ್ ಹಾಕೋರಂತೆ ಹ್ಞೂ ಅದು ಸಹಿ ಹಾಂ ಅದು ಅವಾಗ ಸುಟ್ಟು ಕಲ್ತ್ಬಿಟ್ಟತ್ತ ಅದು ಹಾಂ ಹೇಳಾರಲ್ಲ ಕೇಳಾರಲ್ಲ ಹಾ. ಆ ರಪ್ಪ ರವ್ವ ಎಲ್ಲ ಒಂದುಟ್ಲೆ ಒಯ್ಬಿಟ್ಟಾರ ಹಾಂ ಆ ರಬ್ಬತ್ತ ಅವ್ರ ತಂಗಿ ಗಂಡ ಮನೆಗೆ ಹೋದ್ಲು ಈ ತಂದು ಒಟ್ಟಿನಲ್ಲ ಹೆಂಗೆ ಬಂತು ಹಂಗೆ ಮಾಡ್ಕೊಂಡು ಹಚ್ಚಕತ್ತೀನಿ ಎರಡು ಒಂದ್ರಕೆನಾ ನೀನು ಒಂದ್ರಕೆನಾ ಬೇರೆ ಬೇರೆನಾ ದಪ್ಪನ್ ತಾಳಿರಿ ದಪ್ಪನ್ ತಪ್ಪೊಂದು 4 kg ಸರ್ ಮತ್ತು ನಾಳೆ ಮತ್ತು ನಾನು ಆ್ಯಕ್ಚುಲಿ ನಿನ್ನೆ ಮುಂಜಾನೆ ಒಯ್ದನಲ್ಲ 1 ಕಿಲೋನ ಅಂದಿದ್ದೆ ನಾನು ಅಂದ್ರೆ ಅರ್ಧ ಕಿಲೋದು 2 ನಾಳೆ ಮಾಡ್ತಾರೆ ಬರ್ತಾರೆ ಈಗ ಅದನ್ನು ಕೊಡ್ರಿ ನಾಳೆ ಮಾಡ್ತಾರೆ ನಮ್ಮ ಫ್ಯಾಮಿಲಿ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ಇವರೇ ಹಾಂ ಸುಮ್ಮನೆ ಅನ್ಬಾರ್ದು ಹಾಂ ಮನ್ಯಾಗ ಕೆಲಸ ಮುಗಿಸ್ಕೊಂಬಂದು ಆಮೇಲೆ ನನ್ನ ಜೊತೆ ಹೋಟ್ಲಾಗ ಕೆಲಸ ಮಾಡೋದು ಇವ್ರೆ ಹಾಂ ಓಕೆ ಶರ್ಟ್ ಹಾಕೊಳ್ಳೇನ ಹಂಗೆ ಹಾಕ್ಯಾಣ ಬಿಡು ಹಾಕೊಂತೀರಾ ಹಾಂ ಈಗ ಮಸ್ತ್ ಆದ್ರಲ್ಲ ಹಾಂ ಇವರೇ ನಮ್ಮದು ಮೇನ್ ಕಾಪ್ ಇವರೇ ನಮ್ದು ಅರ್ಧ ಬ್ಯಾಲೆನ್ಸ್ ಹೋಟ್ಲ್ ಹಾಂ ಹೇಳ್ರಿ ಇವ್ರದ್ದು ಪತ್ತಿರಾಯಿಂದ ಹೇಳು ಏನಂತ ಹಂಗೆ ನೀವು ಕ್ವಶನ್ ಕೇಳಿದ್ರೆ ನಮ್ಗೆ ಹೇಳಕ್ ಅನ್ಸಲ್ಲ ಏನು ಕೇಳ್ತೀರ ಅದಕ್ಕೆ ನಾನು ಆನ್ಸರ್ ನಮ್ದು ಇದೇ ಊರೇ ಅಂದ್ರೆ ನಾವು ಚಳಿಕೆರೆಯಲ್ಲಿ ಇರುತ್ತೆ ಚಳಿಕೆರೆ ತವ್ರ ಮನೆ ಅದು ತವ್ರ ಮನೆಗೆ ಸದ್ಯ ಚಳಿಕೆರೆನೇ ರೀ ಓಕೆ ಮದುವೆ ಆದಾಗ ಏನು ಮಾಡ್ರಿ ಇವರು ಮೊದಲು ಇದೇ ಹೋಟ್ಲನೇ ಮಾಡ್ಕೊಂಡು ಹೋಗ್ತಿದ್ರು ಅಂದ್ರೆ ನಾವು ಇವ್ರ ಅಕ್ಕನೇ ನಮ್ಮ ತಾಯಿ ಸೋದರ ಮಾವಗೆ ಕೊಟ್ಟಿದ್ದಾರೆ ಮನೆ ಕತ್ತೆ ಹಾಂ ಓ ಇಲ್ಲಾಂದ್ರೆ ಕನ್ಯೆ ಸಿಗೋ ಕಷ್ಟ ಇತ್ತು ಇವ್ರಿಗೆ ನಮ್ದ್ರಾಗ ಅವು 4 5 ಸಿಗ ಹಾಂ ಹ್ಞೂ
ಅವಾಗ ಅವಾಗ ವಜೀರ್ ಇರ್ಲಿಲ್ಲಲ್ರಿ, ಈಗ ಈಗ ಇದಾಯ್ತು. ಅವಾಗ ಏನ್ ನೀವಂತರೂ ನಡೀತಿತ್ತು? ಈಗಿನವ್ರ ಕತಿ ಹೆಂಗೈತಿ ಈಗ ನೋಡ್ ಕತೆ ಗೊತ್ತಾ ಗೊತ್ತಾ ಸ್ವಲ್ಪ ಮುನ್ಸ್ಕೊಂಡ್ರೆ ಡೈವರ್ಸ ಹಾ ಭಾಳ ಎಡವಟ್ಟೈತಿ. ಎಡವಟ್ಟೈತಿ. ಮುಳ್ಳಿನ ತಂತಿ ಮೇಲೆ ನಡೆಯಕತ್ತಾರ ಜನ. ಹಾ ಹೆಂಗ ಅಂತೀರಿ? ಅವಾಗಿನ ಕಾಲಕ್ಕೆ ಇವಾಗಿನ ಕಾಲಕ್ಕೆ ಏನು ವ್ಯತ್ಯಾಸ, ಏನು ಹೇಳ್ತೀರಿ? ಅವಾಗ ಹಿರಿಯರ ಮೇಲೆ ಗೌರವ, ದೊಡ್ಡವ್ರ ಮೇಲೆ ಸ್ವಲ್ಪ ಗೌರವ ಇರ್ತದೆ. ಅವ್ರದ್ದು ಸ್ವಲ್ಪ ಹೆದರಿಕೆ ಒಟ್ಟು ಇದು ಇರ್ತಿತ್ತು, ನಡೀತಿತ್ತು. ಈಗೇನಿಲ್ಲ, ಹಂಗೇನಿಲ್ಲ. ಈಗ ಈಗೇನೆಲ್ಲ ಪಿರಾದ್ನಿ ಈಗೇನು ಅವ್ರವ್ರೆ ಅವ್ರದ್ದು ಇದ್ದಾರೆ. ಕಾನೂನಿಗೆ ಬಂದತ್ತಂದ್ರೆ ಸರ್ ಈಗ ಕಾನೂನು ಗೊತ್ತಿಲ್ದಾಗ ಹೆದರಿಕೆಯಿಂದ ಜೀವನ ಮಾಡ್ತಿದ್ರು. ಕಾನೂನು ತಿಳ್ಕೊಂಬಿಟ್ರಲ್ಲ ಸರ್, ತಿಳ್ಕೊಂಡ್ಮೇಲೆ 5 ನಿಮಿಷ ಡೈವರ್ಸ್. ಯಾಕೆ ಹೆದರಕ್ಕನ ಒಂಟಕ್ಕೆ ಬಂದ್ವಿ. ತುಂಬಿದ ಸಂಸಾರಗಳು ಹಾಳಾಗ್ತಿರೋದು ಇದರಿಂದಲೇ. ಕಾನೂನು ಗೊತ್ತಾದ್ಮೇಲೆ ಯಾರಿಗೆ ಹೆದರ್ಲಿಲ್ಲ. ನಿಮ್ಗೆ ಅವ ಸ್ಟೇಷನ್ ಅಂದ್ರೆ ಹೆದರಿಕಿತ್ತು. ಈಗೇನು ಸರ್ 5 ನಿಮಿಷಕ್ಕೆ ಹೋಗಿ ಬರ್ತಾರೆ. ಭಯ ಇಲ್ಲ. ಭಯ ಇಲ್ಲ. ಭಯ ಇಲ್ಲ ಈಗಿನವ್ರಿಗೆ. ಓಕೆ, ನಾನು ಮತ್ತೆ ಅದೇ ಪ್ರಶ್ನೆ ಕೇಳ್ತೀನಿ. ಅಣ್ಣ ತಮ್ಮ ಅಂತೂ ಒಂದು ಗುದ್ದಾಡ್ಲಿ ಜಗಾಡ್ಲಿ ಏನೋ ಮಾಡಲಿ, ನೀವು ನೆಗಣ್ಯಾರಿ ಹೆಂಗ? ಅಂದ್ರೆ ನಾನು ಅತಿ ಹೆಚ್ಚು ಇಲ್ಲೇ ಇರ್ತೀನಿ ರೀ, ಮನೇಲಿ ಇರೋದೇ ಕಡಿಮೆ. ಅಲ್ಲಿ 11 ಗಂಟೆ ಅಲ್ಲಿ ಇಲ್ಲಿ ಬಂದ್ಬಿಡ್ತೀವಿ. ಮತ್ತು ರಾತ್ರಿ ಹೋಗೋದೇ ಸೀದಾ 9:30-10 ಗಂಟೆ ಮನೆಗೆ ಹೋಗ್ತೀವಿ. ಇನ್ನೇನು ಮಾಡ್ತೀವಿ, ಅಲ್ಲಿರೋದೇ ಇಲ್ಲ ಜಾಸ್ತಿ. ಮನೆಗೆಲ್ಲ ಕೆಲಸ ಮುಗಿಸ್ಕೊಂಡ್ ಬರೋದು, ಇಲ್ಲೇ ಇರೋದು. ನಿಮ್ಮ ಅಕ್ಕರು ಅವರು ಕೆಲಸ ಅವ್ರು ಮಾಡ್ತಾರೆ. ಅವ್ರಿಗೆ ಆ ಮನೆ ಜವಾಬ್ದಾರಿ ವಹಿಸ್ಬಿಟ್ರಿ? ಅವ್ರಿಗೆಲ್ಲ ಮನೆ ಜವಾಬ್ದಾರಿ, ಇವ್ರಿಗೆಲ್ಲ ಹೋಟ್ಲ್ ಜವಾಬ್ದಾರಿ. ಓ ಹಿಂಗೆ ಡಿವೈಡ್ ಮಾಡ್ಕೊಂಡ್ರಿ. ಓಕೆ. ಮುಂಜಾನೆ ಬಂದ್ಬಿಟ್ರೆ ಸೀದಾ ಎಲ್ಲ ಇಲ್ಲೇ ಊಟ ಆಗಿತ್ತ ಎಲ್ಲ ತಗೊಂಡೇ ಬಂದ್ಬಿಡ್ತೀವಿ, ಇಲ್ಲೇ ಊಟ ಮಾಡ್ಬಿಡ್ತೀವಿ, ಹೋಗೋದಿಲ್ಲ. ಈಗ ಸಾಯಂಕಾಲ ಅಂದ್ರೆ ಈಗೇನೋ ಸ್ವಲ್ಪ ಮಾರ್ಕೆಟ್ ಇರಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ, ಬಿಸಿಲು ಜಾಸ್ತಿ, ಹಂಗಾಗಿ ಸ್ವಲ್ಪ ಜನ ಕಮ್ಮಿ. ಆಮೇಲೆ ಸ್ಟಾರ್ಟ್ ಆತಂದ್ರೆ ನಾವು ಆಗೋದು ಊಟಕ್ಕೆ ಒಂದೊಂದ್ಸಲ ಊಟಕ್ಕೆ ಟೈಮ್ ಸಿಗಲ್ಲ ಅವರಿಗೆ. ಒಂದೊಂದ್ಸಲ ಒಬ್ರು ಊಟ ಮಾಡ್ತಾರೆ, ಒಬ್ರು ಊಟ ಮಾಡಲ್ಲ, ಹಂಗೆ ಟೈಮ್ ಸಿಗಲ್ಲ. ಊಟನೇ ಇಲ್ಲಿ ತಂದ್ರೆ ಊಟನೇ ಮಾಡಕ್ ಟೈಮ್ ಸಿಗಲ್ಲ. ಈಗೇನೋ ಸ್ವಲ್ಪ ಬಿಸಿಲು ಜಾಸ್ತಿ, ಕಮ್ಮಿ, ಸ್ವಲ್ಪ ಮಳೆ ಮಳೆಗಾಲದಾಗ ಚಳಿಗಾಲದಾಗ ಭಯಂಕರ ಇರ್ತಾನ. ಓಕೆ. ಮನಿ ಎಲ್ಲಿ ಕಟ್ಟಿರಿ? ನಾವು ಇರೋ ಮನೆನ ಕೆಡಿ ಕಟ್ಟಿ. ಇರೋ ಮನೆನ ಕೆಡಿ ಕಟ್ಟಿರಿ ಅಂದ್ರೆ ಹಳೆ ಅವಾಗ ಆಗಿನ ಕಾಲಕ್ಕೆ ಹಳೆ ಮನೆ ಇತ್ತು. ಈಗೆಲ್ಲ ಸ್ವಲ್ಪ ಇದು ಮನೆ RCC ಮನೆಗಳೆಲ್ಲ. ಮತ್ತೇನ್ ಮಾಡ್ರಿ? ಹೇಳ್ಬಾರ್ದು, ಇನ್ಕಮ್ ಟ್ಯಾಕ್ಸ್ ರೈಡ್ ಆಗುತ್ತೆ. ಎಲ್ಲ ಕೊಟ್ಟರು ರೇಟ್ ಕೊಡೋದು. ಒಂದಿಷ್ಟು ಹೇಳ್ಬಾರ್ದು. ಹಂಗ ಅಂದಾಜ್ಮೇಲೆ ಹೇಳ್ರಿ, ಒಂದ್ 2-3 ಕೋಟಿ ಕಡಿಮೆ ಹೇಳ್ರಿ. ಕೋಟಿಗಟ್ಟಲೆ ಅನ್ನೇ ಮಾಡಿಲ್ಲ ನಾವೇನಂತ. ಪರವಾಗಿಲ್ಲ ಸರ್, ನಾವು ಹೋಟ್ಲಿಂದ ಚೆನ್ನಾಗಿ ಇದರಿಂದನೇ ಸ್ವಲ್ಪ ಚೆನ್ನಾಗಿರೋದು ನಾವು. ಮತ್ತೆ ಬೇರೆ ಇದರಿಂದ ನಡೆಯಂಗೆ ಮಾಡ್ಕೊಂಡಿವಿ. ಉಣ್ಣಕ ತಿನ್ನಕ ಎಲ್ಲ ಸರಿ, ಉಣ್ಣಕ ತಿನ್ನಕ ವಿದ್ಯಾಭ್ಯಾಸ ಊಟ ಎಲ್ಲ. ಹೌದಾ? ಬಾರಿ ಚಲೋ ಜೋಡಿ ನಿಮ್ದು. ದೃಷ್ಟಿ ತೆಗಿಸ್ಕೊಡ್ರಿ ಇವತ್ತು. ಮತ್ತೆ ಎಲ್ಲಿ ದೃಷ್ಟಿ ತೆಗಿಸ್ಕೊಂತೀರಾ? ಬಹಳ ಖುಷಿ ಆಗುತ್ತೆ. ಕೇಳಂತೇಳ್ರಿ. ಇನ್ನು ಸಾಯಂಕಾಲ ಈಗ ಸ್ವಲ್ಪ ಹೊತ್ತಿಗೆ ಬರ್ತಾರೆ 40. ಈ ಖಾರ ಮಾಡ್ತಿರಲ್ಲ, ಇದು ಫೇಮಸ್ ನಿಮ್ದು? ಹೌದು ಸರ್, ಖಾರ ನಮ್ದು ಇದೆ ಫೇಮಸ್. ಖಾರ ಮಿರ್ಚಿ ಮಸಾಲ ಮಂಡಕ್ಕಿನ ಜಾಸ್ತಿ. ಬಾಲ್ಯದ ಕೇಳ್ತಿದ್ದೆ, ಭಾಳ ಉಡಾಳ ಅಂದ್ರೆ ಬಾಲ್ಯದಲ್ಲಿ ಅವ್ರು ಹಂಗೆ ಇರೋದ್ರಿ, ಹಂಗೆ ಇರೋದು. ಅವ್ರೇನು ಅವ್ರು ಹೇಳಿದ್ದೆಲ್ಲ ಕರೆಕ್ಟ್ ಐತೆ. ಹಂಗೆ ಇರೋದು ಅವ್ರು. ಮದುವೆ ಆದ್ಮೇಲೆ ಕಂಟ್ರೋಲಿಗೆ ಬಂದ್ರನ? ಮದುವೆ ಆದ್ಮೇಲೆ ಫುಲ್ ಕಂಟ್ರೋಲಾಗೆ ಇರೋದು. ಕಂಟ್ರೋಲಾಗೆ ಇರೋದ ಅಂದ್ರೆ ತೀರಾ ಹಂಗೆ ಕಂಟ್ರೋಲ್ ಇಲ್ಲ ಸರ್. ಹಂಗೆಲ್ಲ ಒಂದು ಸುಮ್ಮನೆ ಮಾಮೂಲು ಸಮಾಜಕ್ಕೆ ಹೆಂಗಿರ್ಬೇಕೋ ಆ ಥರ ಅಷ್ಟೇ. ತೀರಾ ಇದು ಮಾಡಂಗಿಲ್ಲ. ಅವಾಗ ಮತ್ತೆ ಸಣ್ಣವ್ರು ಹೇಳೋರಿಲ್ಲ ಜಾಸ್ತಿ. ಅಜ್ಜಿ ಅವಾಗೆಲ್ಲ ಕಾಲಕ್ಕೆ ಮತ್ತೆ ಇದಿರಂದ್ರೆ ಇವ್ರು ಒಬ್ರೊಬ್ಬರೇ ಇರ್ತಿದ್ರ, ದಾನ್ಲಿಗಳು ಜಾಸ್ತಿ ಇರ್ತಿದ್ವು. ಆಡೋದು ಬರೀ ಅವೇ ಇರ್ತಿತ್ತು. ಹಂಗ ಅವಾಗಿನ ಲೆಕ್ಕಕ್ಕೆ ಅವಾಗ ಎಲ್ಲಿ ನನಗೆ ಕಂಪ್ಲೇಂಟ್ ಇಲ್ಲ ಅಂತ ಏನು ಮಾಡಿಲ್ಲ, ಸುಮ್ಮನೆ ಹೊರಗೆ ಅಲ್ಲೆಲ್ಲೇ ಮಾಮೂಲು ಕಂಪ್ಲೇಂಟ್ ಬರೋ ಇವತ್ತು ಮಾಡಿಲ್ಲ, ಹಿಂದೂ ಮಾಡೋದು. ಹೌದಾ? ನಿಮ್ಮ ಮದುವೆ ಆಗಿದ್ದೆ ಯಾವಾಗ? 94 ಅಂದ್ರೆ ಅವಾಗ SSLC ಆಗಿ ಕೆಲಸ ಮಾಡ್ತೀವಿ. 94 ಮದುವೆ ಸರ್. ಇದು ಸ್ವಂತನ ಅಲ್ಲ ಸರ್, ಬಾಡಿಗೆ. ಅವಾಗ್ನಿಂದ ಇಲ್ಲೇ ಇದೀರಾ? ಇಲ್ಲ ಸರ್, ಮೊದಲು ನಾನು ರೋಡ್ನಾಗ ಇತ್ತು ಸರ್. ಆ ಬನ್ನಿ ಮರ ಇತ್ತಲ್ಲ ಸರ್, ಅದ್ರಡಿ ಕೆಳಗಿದ್ವಿ ಮಾಡ್ಕೊಂಡು. ಏನ್ ಮಾಡ್ತಿದ್ರಿ ಅಲ್ಲಿ? ಇಲ್ಲೇ ನಾವು ಹೋಟ್ಲನೇ ಅಲ್ಲಿ ಮಾಡ್ಕೊಂಡಿದ್ವಿ. ಒಂದು ಶೆಡ್ ಫುಟ್ಬಾತ್ ವ್ಯಾಪಾರ ಇರ್ತಾವಲ್ಲ ಸರ್, ಆ ಥರ ಫುಟ್ಬಾತ್ನಾಗ ಮಾಡ್ತಿದ್ದೆ ನಾನು. ಆಮೇಲೆ ಇದು ಎಲ್ಲ ಕಾಂಪ್ಲೆಕ್ಸ್ ಕಟ್ಟಿಸಿದ್ರಲ್ಲ, ಇಲ್ಲಿ ಬಂದು ರೋಡ್ದು ಆಗ್ಲಾತ. ಮೊದಲು ರೋಡ್ನಾಗ ಜೀವನ ಸರ್ ನಮ್ದು. ಓಕೆ. ಸೊ ಭಾಳ ಖುಷಿ ಆಗೋದು ನಿಮ್ಮ ಮಕ್ಕಳು ನಿಮ್ಮ ಜೊತೆ ಕೆಲಸ ಮಾಡ್ತಾರಲ್ರಿ?
ರಜಾ ಇದ್ದಾಗ ಮಾಡ್ತಾರೆ, ಹಂಗೇನಿಲ್ಲ. ರಜಾ, ತೇರು, ಕಾರ್ತಿಕ ಇಂಥ ಟೈಮ್ನಾಗೆಲ್ಲ ಕೆಲಸ ಇದ್ರು ಬಿಟ್ಟು ರಜಾ ಹಾಕಿ ಬರ್ತಾರ. ಜಾತ್ರೆಗೆ ರಜಾ ಹಾಕಿ ಆದ್ರೂ ಬರ್ತಾರೆ. ಅವಾಗ ಏನು ಬೆಳಗ್ಗೆ ಶುರುವನ? ಅವಾಗ ಬೆಳಿಗ್ಗೆನ 8 ಗಂಟೆಯಿಂದಲೇ ಶುರು. ರಾತ್ರಿ 1 ಗಂಟೆ 2 ಗಂಟೆ ತನಕ ಇರ್ತದೆ ತೇರ್ನಾಗ ಅಲ್ಲಿವರೆಗೂ. ನೀವು ಇಷ್ಟೇ ಜನ ಮತ್ತೆ ಹಳೆಯಂದ್ರು ಬರ್ತಾರೆ ಸರ್. ಹಳೆಯಂದ್ರು? ನಮ್ಮ ತಮ್ಮ ಅಣ್ಣಂದ್ರು ಇವರ ಅಣ್ಣ ತಮ್ಮಗಳು ಬರ್ತಾರೆ. ಹಂಗ ಅಂದ್ರೆ ಆಳುಗಳು ಯಾರನ್ನ ಇಟ್ಕೊಂಡಿಲ್ಲ, ನಾವು ಆಳ ಇಟ್ಕೊಂಡಿಲ್ಲ ಇಲ್ಲಿವರೆಗೂ ಇಟ್ಕೊಂಡಿಲ್ಲ. ಆಳಲಿಕ್ಕ ಮತ್ತೆ ನಾವು ಹಳೆ ಅಂದ್ರೆ ಡಬ್ಬಲ ಮಾಡಿ ಕರ್ಕೊಂಬಂದ್ಬಿಡೋದು. ಇಲ್ಲ ಅವರೇ ಹಂಗೆ ಅವ್ರು ಬರ್ತಾರೆ ಹಂಗೆ ಬಂದ್ರೆ ಯಾವತ್ತೂ ತೇರ್ಸಕ್ ಹೋಗಲ್ಲ. ಮತ್ತೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಯಾರು ಹೋಗಲ್ಲ, ಇಲ್ಲಿಗೆ ಬಂದು ಇಲ್ಲೇ ವ್ಯಾಪಾರ ಮಾಡ್ಕೊಂಡು ಮುಗಿಸ್ಕೊಂಡು ಆಮೇಲೆ ಹೋಗ್ತಾರೆ. ಬಂದು ವ್ಯಾಪಾರ ಮಾಡ್ತೀರಿ? ಮಾಡ್ತೀರಿ? ತೇರು ಕಾರ್ತಿಕ ಕೆಲಸ ಹಂಗೆ ಇರ್ತದ. ಮತ್ತೆ ಒಂದು 15-20 ದಿನ ಇರ್ತದಲ್ರಿ, ಅದ್ರ ಖಾರ ಮಾಡ್ಕೊಂತ ಸ್ಟಾಕ್ ಮಾಡ್ಕೋಬೇಕು. ಕೆಲಸನೂ ಹೆವಿ ಇರ್ತದೆ. 3 ಕ್ವಿಂಟಲ್ ಖಾರ ಖಾಲಿ ಮಾಡ್ತೀವಿ. 3 ಕ್ವಿಂಟಲ್ ಅವತ್ತು ಒಂದೇ ದಿವಸ. ಒಂದೇ ದಿನ. ಹೌದ್ರಿ. ಮಿರ್ಚಿ ಅಂತೂ ಹಾಕಿಲ್ಲ. ಅವು ಒಂದು 40ರಿಂದ 50 kg ಹೋಗ್ತಾವ. ಹಸಿಕ ತೇರಿನ ದಿನ ಒಂದ್ರಿ ನಾ ಬಿಡದಿಂದ ಮತ್ತೆ ಹಂಗೆ ಹಿಡಿಬೇಡ. ತೇರಿನ ದಿವಸ ಒಂದೇ ಅಷ್ಟು ವ್ಯಾಪಾರ. ದೇವ್ರು ಕೊಟ್ಟಂಗೆ ಕೊಟ್ರೆ ಮನುಷ್ಯರ ಬದುಕೋದಿಲ್ಲ, ನಾವೇ ಸತ್ತೋಗ್ಬಿಡ್ತೀವಿ. ಮಾಡಕ್ ಆಗೋದಿಲ್ಲ, ಆಗ್ಬೇಕಲ್ರಿ, ಮಾಡಕ್ ಆಗ್ಬೇಕಲ್ಲ. ದಿನ ಒಂದ್ಕು ಅಷ್ಟೊಂದು ಕೆಲಸ ಮಾಡಕ್ ಆಗಲ್ಲ. ಅದಕ್ಕೆ ಅವ ಒಂದಿಷ್ಟು ಕೊಟ್ಟು ಆಮೇಲೆ ರೆಸ್ಟ್ ಕೊಡ್ತಾನೆ. ಹೌದು. ಮತ್ತೆ ಶುರು ಮಾಡ್ತಾನೆ. ಚಾಟಿನೂ ಹೊಡಿತಾನ, ಕೈ ಆಗಬಿಸ್ತಾನೆ. ಅದು ಕತೆ. ಕುಡಿಯಪ್ಪ, ಮಜ್ಜಿಗೆ ಕುಡೀರಿ. ಆಯ್ತವ, ಖುಷಿ ಆಯ್ತು ನಿಮ್ಮನ್ನ ಮಾತಾಡ್ಸಿ. ನಾಳೆ ಇಡೀ ಜಗತ್ತಿಗೆ ಪರಿಚಯ ಆಗ್ತೀರಿ ನೀವು. ನಾವ ಹಾ ಬೇಡಪ್ಪ. 92 ವರ್ಷದ ಅಜ್ಜಿ. ಬೇಡಪ್ಪ, ಸಾಕಿಷ್ಟ. ಬೇಡ, ಯಾರಿಗೆ ಹೇಳ್ಬೇಡ. ಸಾಕು ಸಾಕಿಷ್ಟ. ಎಲ್ಲರಿಗೂ ಗೊತ್ತೈತೆಲ್ಲ, ಅವಜ್ಜಿ ಇಷ್ಟು ಮಾಡ್ತತ, ಎಷ್ಟು ಮಾಡ್ತತ. ಏನು ಮಾಡ್ತೀಯಪ್ಪ, ಮಾಡ್ಬೇಕು ಅಂತ ಮಾಡ್ಲಿದ್ರೆ ಹೆಂಗಪ್ಪ. ಈಗಿನ ಎಲ್ಲರೂ ಪುಣ್ಯ ಮಾಡಿರಪ್ಪ, ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ಸವಲತ್ತು ಐತಿ. ಈಗ ಎಲ್ಲ ಸವಲತ್ತು ಐತಿ. ಅವಾಗ ಕರೆಂಟ್ ಇರಲಿಲ್ಲ, ಮಿಕ್ಸಿ ಇಲ್ಲ, ಟಿವಿ ಇಲ್ಲ, ಮೊಬೈಲ್ ಇಲ್ಲ. ಅವಾಗ ಸುಮ್ಮನೆ ದೀಪ ಹಚ್ಕೋಬೇಕು. ಚೆಂಜೆಲ್ಲ ಪಾವು ಒರೆಸ್ಕೊಂಡು ಸುಮ್ಮನೆ ಹಾಕ್ಕೊಂಡು ದೀಪ ಹಚ್ಕೋಬೇಕು. ಈಗ ಮನೆಗೆ 2-3 ದೀಪ. ಈಗ ಎಲ್ಲ ಪುಣ್ಯ ಮಾಡಿರಪ್ಪ, ಪುಣ್ಯ ಮಾಡಿರಿ. ಈಗ ನಾರ್ಮಲ್ ಡಿಲಿವರಿ ಏನೋ ಅವಾಗ ನಿಮ್ಗೆಲ್ಲ ಮಕ್ಕಳು ನಾರ್ಮಲ್ ಡಿಲಿವರಿ ನಿಮ್ಮ ಎಲ್ಲರೂ. ಈಗ ಒಂದು ಮಗನ ನಡಿಬೇಕಾದ್ರೆ 5 ಲಕ್ಷ ಬೇಕು. ಅವಾಗಲ್ಲ ಸುಲಿಗೆತ್ಗೆ 10 ರೂಪಾಯಿ. 10 ರೂಪಾಯಿ ಸುಲಿಗೆತ್ಗೆ. ಅಕ್ಷರಕ್ಕೆ 15 ರೂಪಾಯಿ. ಬಟ್ಟೆ ಹೋಗಿ ಕಷ್ಟ ಕೊಡ್ತದ. 25 ರೂಪಾಯಿ ಖರ್ಚಾದ್ರೆ ಆತ ಹುಟ್ಟಿ ಬಿಡ್ರಿ ಇವರು. ಈಗ ಎಲ್ಲಿ ಸರ್, ಈಗ ಆಕೆ 2 ತಿಂಗಳು 3 ತಿಂಗಳು ಬಸ್ಸರ ಅಂದ್ರೆ ಅಗಲಿದ್ದಲ್ಲ ಆಸ್ಪತ್ರೆ. ಹೌದಾ? ಅವಾಗೆಲ್ಲಪ್ಪ ನಮಗೆ ಏನಿಲ್ಲ. ಯಾಕೆ ಉಣ್ಣಂಗಾಗ್ಬೋದಂದ್ರೆ ನಿಮ್ಮಂತ ಯಜಮಾನ್ರಿ ಕೇಳಿದ್ರೆ ಸೋಡಾ ಪುಡಿ, ಬಿಸಿನೀರು ಕುಡಿ, ಜೀರಿಗೆ ಹರ್ಕೊಂಡು ನೀರು ಹಾಕ್ಯಂಡು ಕುಡಿ ಅನ್ನೋ. ಅಷ್ಟ ಆರಾಮಾಗಿ ದವಾಖಾನೆ ಮುಖಾನ ನೋಡಿಲ್ಲ ನೀವು. ಯಾವ ಬರೀ ಡಾಕ್ಟ್ರ್ ಅಂತಕ್ಕದ್ದೇ ಇಲ್ಲ. ಬದುಕಿ ಹೋಗಿ ಅಂತ ಆಡ್ತಾರೆ. ಬದುಕಿ ಹೋಗಿ ಅಂದ. ಇದು ನಮ್ಮ ತಾಯಿ ನಮ್ಮ ಹೊಲ್ದಾಗ ನೆಂಗಡ್ಲಿಕ್ಕೆ ಕಿತ್ತು ಬಂದು ರಾತ್ರಿ ಹಗಲಲ್ಲ ರಾತ್ರಿ ಬಂದು ಬೇಗ ಮುಂಜಾನೆ ಆಡ್ದಾರ. ನಾನು ಬೇಡ ಬೇಡ ಅಂದ್ರೆ 25 ಚೀಲದ ಹಂಗ ಶೇಂಗಾಗಿದ್ದು ಅವಾಗ. ಹೆಂಗೆ ಬರ್ತದೆ ಹೋಗೋದು ಬಿಡೋದಪ್ಪ. ಹೋಗಪ್ಪ ಕುಡೀರಿ. ಆಯ್ತು ಆಯ್ತು. ಮೆಸ್ಕ ತಿಂತೀರಿ? ತಿನ್ನ ಎಲ್ಲ ತಿಂತೀನಿ.
ಈಗ ಏನು ನಾನು ನಿನ್ನ ತಲೆ ಬಡಿದೆ ನಾನು ಆರು ತಲೆ ಬಡಿದೆ ಅಂತ ಇಂಥ ಬದಾವ ಈಗ ಆಯ್ತೇವ ಖುಷಿ ಆಯ್ತು. ಖುಷಿ ಆಯ್ತು. ಭಯಂಕರ ಒಂದು ಆಶೀರ್ವಾದ ಮಾಡಿ ಬೇಡಪ್ಪ ಚಪ್ಪಲಿ ಅದ ಕಾಲಾಗ ಇರ್ಲಿ ಬಿಡು. ಬೇಡಪ್ಪ ಈಗ ಚಪ್ಪಲಿ ಅವಾಗ ಚಪ್ಪಲಿ ಇದ್ದಿಲ್ಲ ಪಾಪಲಿ ಇದ್ದ ಚಪ್ಪಲಿ ಇದ್ದಿಲ್ಲ. ಹಂಗ ಹೋಗ್ತಿದ್ವಿ ಹೊಲಕ್ಕೆ. ಈಗ ಊಟ ತುಡ್ರಿಕ್ಕೆ ಚಪ್ಪಲಿ ಹೌದಾ ಅಂತ ಈಗ ಯಾರು ಹೇಳಂಗಿಲ್ಲ. ಆಯ್ತು, ಕೆಲಸ ಶುರು ಮಾಡ್ರಿ ನೀವು. ನಾ ಒಂದಿಷ್ಟು ಇಲ್ಲಿ ಮಾತಾಡ್ಸ್ತೀನಿ. ಕುಡಿ ಮಜ್ಜಿಗೆ ಕುಡಿ. ಆಯ್ತು ಆಯ್ತು ಇರಿ ಯಜಮಾನ್ರ. ಸರ ಏನು ಬಿಸಿ ಬಿಸಿ ಈಗಲೇ ಮಾಡ್ಕೊಡ್ರಿ? ಬಿಸಿ ಈಗ ಜಸ್ಟ್ ಮೆಣಸಿಗೆ ಮಾಡಿಕೊಡ್ರಿ. ಓಕೆ. ಇವು ಭಾಳ ಪದ್ಧತಿ ಮಸ್ತ್ ಐತ್ರಿ ಇಲ್ಲಿ. ಅವಾಗ ಕೇಳಿದ್ರೆ ನಾಲ್ಕು ಮೆಣಸಿನ್ಕಾಯಿ ಅವಾಗ ಹಾಕ್ಬಿಡ್ತಾರೆ. ಹೌದು, ಆಗಿಂದ ಇದು ಮೊದ್ಲಿಂದ ಹಂಗ ಅನ್ರಿ? ಮದ್ದಿದ್ದಾನ ಹಂಗ ಅವ್ರದ್ದು. ಹಾಂ, ಅದ್ರಾಗ ಇದು ಫೇಮಸ್. ಇದು ಫೇಮಸ್ ಇದು ಇಡೀ ನಮ್ಮ ಸುತ್ತರದ ಏರಿಯಾದಾಗ ಮುನಿಯಿಂದ ಮೆಣಸಿನ್ಕಾಯಿ ಅಂದ್ರೆ ಫೇಮಸ್. ಇಲ್ಲಿ ಕ್ವಾಲಿಟಿ ಮೆಣಸಿನ್ಕಾಯಿ ಸಿಗ್ತಾವ, ಒಳ್ಳೆ ಇದು ಚೆನ್ನಾಗಿ ಮಾಡಿಕೊಡ್ತಾರೆ. ಚೆನ್ನಾಗಿ ಮಾಡಿಕೊಡ್ತಾರೆ, ಎಷ್ಟು ಬೇಕಾ ಅಷ್ಟು ಮಾಡಿಕೊಡ್ತಾರೆ. ಓಕೆ. ಹಾಂ, ಅದ್ರ ಬಗ್ಗೆ ಏನಿಲ್ಲ, ಯಾವತ್ತೂ ಒಳ್ಳೆ ತಂಗ ಗಿರಾಕಿದಾಗ ಚೆನ್ನಾಗಿ ಮಾಡಿಸ್ತಾರೆ. ಒಳ್ಳೆ ತಂಗ ಆಗುತ್ತೆ. ಮಕ್ಕಳನ್ನು ಅವ್ರ ಅಜ್ಜಿ ಮಾತಾಡ್ದಾಕಲ್ಲ. ನಾನು ಇವನು ಕ್ಲಾಸ್ಮೇಟ್ ನಮ್ಮ. ಓ ಹೌದಾ? ಓಕೆ. ಓಹೋ, ಏಮಲ್ಲ ದೋಸ್ತ ದೋಸ್ತ ದೋಸ್ತ. ಹಾಂ, ನಾನು ಇವನು ದೋಸ್ತ್. ಹಾಂ, ಕ್ಲಾಸ್ಮೇಟ್ ಇಬ್ರು. ಹೌದಾ? ಹ್ಞೂ ರೀ ಸರ್, ನಿಜ ಇದು. ಮತ್ತೆ ಹೆಂಗಿದ್ರಿ ಇವರು ಕಾಲೇಜ್ನಾಗ? ಯಾವಾಗ ಮಗ ಸಾಧಾರಣ ಇದ್ವಿ, ಹೈಸ್ಕೂಲ್ ಮಠ ಇದ್ವಿ. ಕಾಲೇಜ್ ಇಲ್ಲ, ಹೈಸ್ಕೂಲ್ ಮಠ. ಓಕೆ. ಹೈಸ್ಕೂಲ್ ಮಠ ನಾವು ಅವನು ಕ್ಲಾಸ್ಮೇಟ್. ಹಾಂ, ಜೊತೆಯಾರ ಇಬ್ರು. ನೀವೇನು ಮಾಡ್ತೀರಿ ಈಗ? ನಾವು ದಲಾಲಿ ಅಂಗಡಿ ಮಾಡ್ತೀವಿ, ಕಮಿಷನ್ ಇದೆ. ದಲಾಲಿ ಅಂಗಡಿ APMC ಆಗ. ನೋಡ್ದ? ಹಾಂ, ಸಾಹೇಬ್ರು ಹಿಂಗಾದ್ರು ಅವ್ರು ಹಂಗಾದ್ರು. ಸಾಹೇಬ್ ನಮಗೇನು ಚೆನ್ನಾಗ್ಯಾರ ಈಗ. ಚೆನ್ನಾಗಿದಾರ? ಅವು ದಲಾಲಿ ಅಂಗಡಿ ಮುಂದೆ ಮಾಡಕ್ಕಾಯ್ತನ್ರಿ ಸರ್? ಸರ್ ಮೊದ್ಲದ್ದು ಈಗ ಚೆನ್ನಾಗ್ಯಾರ. ಹಾಂ, ಬೇಕಾದಂಗೆ ದುಡ್ಡು ಬಿಡಲ್ಲ. ಹೌದಾ? ಬೇರೆ ಮನುಷ್ಯ ಆದಾಗ. ಹಾಂ, ಸರ್ ಆಗ ಅವ್ರ ಫ್ರೆಂಡ? ಹಾಂ, ಅದಕ್ಕೆ ಮತ್ತೆ ನಮ್ಮ ಫ್ರೆಂಡ್ ಅಂತ ಹೇಳಿದ್ದು ಅದಕ್ಕೆ. ಸೂಪರ್ ಸರ್. ಓಕೆ, ಥ್ಯಾಂಕ್ ಯು. ಖುಷಿ ಆಯ್ತು. ನಮಸ್ಕಾರ. ಆಯ್ತು. ರಾಗಿ ತಂದೀರಾ ಭಿಕ್ಷಕ್ಕೆ, ರಾಗಿ ತಂದೀರಾ, ರಾಗಿ ತಂದೀರಾ ಭಿಕ್ಷಕ್ಕೆ, ರಾಗಿ ತಂದೀರಾ. ಯೋಗ್ಯರಾಗಿ ಭೋಗ್ಯರಾಗಿ, ಯೋಗ್ಯರಾಗಿ ಭೋಗ್ಯರಾಗಿ, ಭಾಗ್ಯವಂತರಾಗಿ ನೀವು. ರಾಗಿ 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 ತಂದೀರಾ ಭಿಕ್ಷಕ್ಕೆ, ರಾಗಿ ತಂದೀರಾ.